ಸರ್ ಶಬರಿ ಬಹಳ ವಿಶೇಷವಾಗಿ ಸರ್ ಸುದ್ದಿ ಎಲ್ರಿಗೂ ಹೇಳಬಹುದಾ? ಶಬರಿಯ ಆಡಿಯೋ ಓಕೆ, ನಮ್ಮ ಶಬರಿಯ ಎಲ್ಲ ಹಾಡುಗಳು ಕೂಡ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಮೂಡಿಬರುತ್ತೆ. ಸೊ ನಮ್ಮ ಸಿನಿಮಾಗೆ ಬಹಳ ದೊಡ್ಡ ಸಪೋರ್ಟ್ ಆಗಿ ನಿಂತಿರೋದು ಲಹರಿ ವೇಲು ಸರ್. ಪ್ರೀತಿಯ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. 3 ಮಂದಿ ಮುಖ್ಯ ಅತಿಥಿಗಳು ಸೇರಿ ಇದೀಗ ಶಬರಿ ಸಿನಿಮಾದ ಟೀಸರ್ ಲಾಂಚ್ ಅಂತ ಹೇಳೋದ್ರ ಮೂಲಕ ಟೀಸರ್ ಲಾಂಚ್ಗೆ ಚಾಲನೆಯನ್ನ ನೀಡ್ತಾರೆ. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಗುರುವಾರ ರಾಯರ ದಿನ ಕರೆಕ್ಟ್ ಸರ್? ಮೊನ್ನೆ ತಾನೇ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಎಲ್ಲ ಪತ್ರಿಕಾ ಮಿತ್ರರು ಹೋಗಿ ಬಂದಿದ್ರು. ನಾನು ನೋಡಿದೆ, ನನ್ನ ಕರೆದಿದ್ರೆ ನಾನು ಬರ್ತಾಯಿದ್ದೆ ಸರ್. ಆ ಪುಣ್ಯ ನನಗೂ ಸಿಕ್ಕಿರೋದು. ಭಾಳ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ್ರು. ಸೊ ಆ ರಾಯರ ಆಶೀರ್ವಾದದಲ್ಲಿ ಮತ್ತು ಶಿರ್ಡಿ ಬಾಬಾ ಆಶೀರ್ವಾದದಲ್ಲಿ ಇವತ್ತು ಶಬರಿಮಲೆ ಅಯ್ಯಪ್ಪ ಅವರೇ ಜ್ಞಾಪಕ ಬರ್ತಾರೆ ನನಗೆ, ಸ್ವಾಮಿ. ಸೊ ಇವತ್ತು ಟೀಸರ್ ಲಾಂಚ್ ಇದೆ. I wish you all the best, complete team teaser launch of Shabari. God bless you. Thank you so much. ಸರ್ ಲಾಂಚ್ ಅಂತ ಹೇಳ್ಬಿಡಿ ಸರ್, ಲಾಂಚ್ ಅಂತ ಹೇಳಿ ಸರ್. 3 ಜನನ ಬನ್ನಿ ಸರ್. ಓಕೆ, 3, 2, 1 ಗೋ. ಲಾಂಚ್ Shabari launch. ಥ್ಯಾಂಕ್ ಯು ಪ್ರವೀಣ್ ಸರ್, ಥ್ಯಾಂಕ್ ಯು ನರಸಿಂಹಮೂರ್ತಿ ಸರ್, ಥ್ಯಾಂಕ್ ಯು ಲಹರಿ ವೇಲು ಸರ್. ದಯಮಾಡಿ ಪಿಕ್ಚರ್ ಇಟ್ಟಾಯಿತು, ಸ್ಟೇಟ್ ಅವಾರ್ಡ್ ಬಂತು ಅವ್ರಿಗೆ. ಅವ್ರ ನಗು ಮತ್ತು ಅವರ ಡೆಡಿಕೇಶನ್ ಟುವರ್ಡ್ಸ್ ಮೇಕಿಂಗ್ ಮೂವಿ ನನಗೆ ಭಾಳ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಭೇಟಿಯಾಗಿದ್ದು ಅವ್ರನ್ನ. ಬಂದಾಗ ಆಫೀಸಲ್ಲಿ ಸರ್ ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀನಿ ಅಂತಂದರು. ಇಲ್ಲಪ್ಪ ನಾನು ಭಾಳ ಚಿಕ್ಕವನು ಅಂತಂದೆ. ಹೈಟ್ ಮಾತ್ರ ದೇವರು ಉದ್ದು ಕೊಟ್ಬಿಟ್ಟಿದ್ದಾರೆ, ಭಾಳ ಚಿಕ್ಕವನು ಅಂತ. ಇಲ್ಲ ನಿಮ್ಮ ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಮೀಡಿಯಾನಲ್ಲಿ ಭಾಳ ಅಬ್ಸರ್ವ್ ಮಾಡಿದ್ದೀನಿ ಸರ್. ನಿಮ್ಮ ಗುಣ ಭಾಳ ಇಷ್ಟ ಆಯಿತು ಅಂತ. ಅದೊಂದೇಪ್ಪ ನನ್ನ ಆಸ್ತಿ ಅಂದೆ. ಸೊ ಆಗ ಮಾತಾಡ್ತಾ ಭಾಳ ಎಮೋಷನಲಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು. ಭಾಳ ನಿಜವಾಗ್ಲೂ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಅವ್ರು ಮಾತಾಡುವಾಗ. ಒಂದು ನಿರ್ದೇಶಕರು ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಮತ್ತೆ ಒಂದು ಬಜೆಟ್ಟು, ಇಷ್ಟೇ ಬಜೆಟಲ್ಲಿ ಒಂದು ಸಿನಿಮಾ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಿರ್ಮಾಪಕರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಾದ್ಮೇಲೆ ₹1 ಜಾಸ್ತಿ ಆಗಿದೆ, ಅಗ್ರಿಮೆಂಟ್ ಹಾಕ್ಕೊಂಡು ಅದೇ ದುಡ್ಡಿಗೆ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಅವರಿಗೆ. ಇದು ಕಾರ್ಪೊರೇಟ್ ಲೆವೆಲಲ್ಲಿ ನಡೆಯುತ್ತೆ. ಬಟ್ ಇಲ್ಲಿ ನಮ್ಮ ಕೆಲವು ಗಾಂಧಿನಗರಿಗಳು, ಎಲ್ಲರೂ ಅಲ್ಲ, ಗಾಂಧಿನಗರಿಗಳು ಅನ್ಬೇಕು, ಎಲ್ಲ ಕಡೆಯೂ ಗಾಂಧಿನಗರಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಭಾಳ ಒಳ್ಳೆಯವರು ಇದ್ದಾರೆ. ಬಟ್ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈ ಬಜೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದು ಇಷ್ಟು ದುಡ್ಡು ಬರುತ್ತೆ ಆಡಿಯೋನಲ್ಲಿ, ಇಷ್ಟು ಬರುತ್ತೆ ಸ್ಯಾಟಲೈಟಲ್ಲಿ, ಇಷ್ಟು OTTಲಿ ಬಂದುಬಿಡುತ್ತೆ, ಥಿಯೇಟ್ರ್ನಲ್ಲಿ ಇಷ್ಟು ಬಂದುಬಿಡುತ್ತೆ, ಬರೀ ಇದನ್ನು ಹೇಳೋರು ಇರ್ತಾರೆ ಹೊರತು ಸತ್ಯಾಸತ್ಯತೆಗಳನ್ನು ಯಾರೂ ಎತ್ತಿಡಿಯೋರು ಇಲ್ಲ. ಭಾಳ ಕಮ್ಮಿ ಆಗಿಬಿಟ್ಟಿದ್ದಾರೆ ಚಲನಚಿತ್ರರಂಗದಲ್ಲಿ. ಸೊ ಹಾಗಾಗಿ ಇಂಥ ಸತ್ಯಕ್ಕೆ ಬರ ಇರೋ ದಿನದಲ್ಲಿ ಸತ್ಯ ಇದೆ ಅಂತ ಅಂದ್ಬಿಟ್ಟು ಈ ನಿರ್ದೇಶಕರು ಅದೇ ಅಮೌಂಟ್ ಏನು ಒಪ್ಕೊಂಡಿದ್ರು ನಿರ್ಮಾಪಕರ ಅದೇ ಅಮೌಂಟ್ಗೆ ಅಗ್ರಿಮೆಂಟ್ ಹಾಕಿ ಸಿನಿಮಾ ಅದ್ಭುತವಾದ ಒಂದು ಅದು ಗೆದ್ರಿ. ಮಲ್ಲಿ ಇಲ್ಲಿ ಶಬರಿ ಮೇಕಿಂಗ್ ಅಂತ ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. 3 ಹಾಡು ಮಾಡಿದ್ರು ಕೂಡ ಹೇಮಂತ್ ಕುಮಾರ್ ಯು ಡನ್ ಎ ವಂಡರ್ಫುಲ್ ಜಾಬ್. ಎಲ್ಲಿದ್ದಾರೆ ಸಂಗೀತ ನಿರ್ದೇಶಕರು? ಭಾಳ ಎಕ್ಸ್ಪೆಷಲಿ ಆ ಲಾಸ್ಟ್ ಒಂದು ಬಿಟ್ಟು ಆ ಮಗು ಜೊತೆಲಿ ಜೀಪಲ್ಲಿ ಹೋಗ್ತಾ ಇದೆಯಲ್ಲ, ಆ ಹಾಡು ಗ್ಯಾರಂಟಿ ಇಟ್ಟಾಗುತ್ತೆ ರೀ. ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು. ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಇವತ್ತು ಭಾಳ ಒಳ್ಳೆ ದಿನ. ಎವ್ರಿ ಡೇ ಇಸ್ ಎ ನೈಸ್ ಡೇ. ಇವತ್ತು ಭಾಳ ಸ್ವಲ್ಪ ಇನ್ನೂ ಜಾಸ್ತಿ ಒಳ್ಳೆ ದಿನ ಅಂದರೆ ಕಾರಣ ಇದೆ. ಒಂದು ಎಲ್ಲ ಪತ್ರಿಕಾ ಮಿತ್ರರು ಇವತ್ತು 4-5 ಪ್ರೆಸ್ ಕಾನ್ಫರೆನ್ಸ್ ಇದೆ. ಆ್ಯಕ್ಚುಲಿ 11:30ಗೆ ಗ್ರಾಮಾಯಣದಿತ್ತು, ಅದು ಮತ್ತೆ ಪೋಸ್ಟ್ಪೋನ್ ಆಯಿತು. ಕ್ಯೂಬ್ನಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಂದ್ಬಿಟ್ಟು ತಮಗೆಲ್ಲ ತೊಂದರೆ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. 11:30 2:30ಗೆ ಶಿಫ್ಟ್ ಆಗಿದೆ. ತಾವೆಲ್ಲ ಬಂದು ಇದುವರೆಗೂ ಮ್ಯಾಕ್ಸಿಮಮ್ ಯಾವತ್ತು ಸಪೋರ್ಟ್ ಮಾಡಿಲ್ಲ ಲಹರಿಗೆ. ತಾವು 50 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ 7 ಕೋಟಿ ಜನರು ಕೂಡ ನಮ್ಮನ್ನು ಕನ್ನಡಿಗರು ಯಾರೂ ಬಿಟ್ಕೊಟ್ಟಿಲ್ಲ. ಸೊ ಗ್ರಾಮಾಯಣ ಖಂಡಿತ ಗೆಲ್ಲಿಸ್ತೀರಾ ಅನ್ನೋ ಒಂದು 100% ಪಾಸಿಟಿವ್ ಎನರ್ಜಿ ನನಗಿದೆ. ಈ ಸಿನಿಮಾನೂ ಅಷ್ಟೇ, ನಿರ್ಮಾಪಕರು 3 ಜನ ಇದ್ದೀರಿ ಅಂತ ಗೊತ್ತಾಯಿತು. 3 ಒಳ್ಳೇದಾಗಲಿ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಂದು ಸಿನಿಮಾ ಗೆದ್ದರೆ ಭಾಳ ಜನ ಎಲ್ಲರೂ ಗೆದ್ದಂಗೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಸೊ ಹೇಮಂತ್ ಕುಮಾರ್ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ನಿರ್ದೇಶಕರೇ, ಇದಕ್ಕೂ ನಿಮ್ಗೆ ಅವಾರ್ಡ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ನಾನು ಇವಾಗ ಇಮಿಡಿಯೇಟಾಗಿ ಹೊರಡ್ತೀನಿ, ಯಾಕೆಂದರೆ ಇಲ್ಲಿ ರಾಮಾಯಣ ಆಯಿತು, ಅಲ್ಲಿ ಗ್ರಾಮಾಯಣ ನೋಡ್ಬೇಕು ಇವಾಗ. I wish you all the best, sir. God bless you. Thank you so much. Namaskar. Thank you. Ramesh sir, Sudhakar Reddy sir, Vishnukant sir on stage, please. Shri sir, ನೀವು ಜಾಯ್ನ್ ಆಗಿ ಫ್ರೇಮ್ಗೆ. ಲಹರಿ ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಕುಮಾರ್ ಅವರೇ ಬನ್ನಿ.
ಎಸ್ ಎಸ್ ಬೇಸ್ರೆ ನೀವು ಹೇಳ್ದಂಗೆ ಕೇಳ್ತೀವಿ ನಾವು. ಧನ್ವಿ ಕೃತಿಕಾ ಸಮರ್ಥ್ ಬನ್ನಿ, ನಮಸ್ಕಾರ. ಒಂದು ಗ್ರೂಪ್ ಪಿಕ್ಚರ್ ಅಂತೆ. ಬನ್ನಿ ಸರ್, ನರಸಿಂಹಮೂರ್ತಿ ಸರ್ ಪ್ಲೀಸ್ ಆನ್ ಸ್ಟೇಜ್. ನಿರ್ಮಾಪಕರು ರಮೇಶ್ ಸರ್, ಸುಧಾಕರ್ ರೆಡ್ಡಿ ಸರ್ ಹಾಗೂ ವಿಷ್ಣುಕಾಂತ್ ಸರ್, ಪ್ರೀತಿಯ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಹಿಂದೆ ಯಾರು ಸರ್ ಇರೋದಲ್ಲಿ? ಬನ್ನಿ ಜಾಯ್ನ್ ಆಗಿ. ಓಕೆ ಓಕೆ, ಹೀರೋ ಅವರೇ? ಹಾಂ ಓಕೆ, ಹಾಂ ಓಕೆ, ಡನ್. ಮ್ಯೂಸಿಕ್ ಡೈರೆಕ್ಟ್ ಹತ್ರ ಹೋಗ್ಬೇಕು ಸ್ವಲ್ಪ. ಶಬರಿಯ ಟೀಸರ್ನ ನೀವು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ನಿಮ್ಮೆಲ್ಲರ ಮೇಡಮ್ ನೀವು ಯಾಕೆ ಬಂದಿಲ್ಲ? ಬನ್ನಿ. ಓಕೆ ಸರ್, ಡನ್ ಡನ್. ಥ್ಯಾಂಕ್ ಯು ಸೋ ಮಚ್ ಲಹರಿ ವೇಲು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರವೀಣ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ನೀವು ಇಲ್ಲೇ ಇರಿ, ಮಾತಾಡಿ ಹೋಗುವಿರಂತೆ. ತುಂಬ ಚೊಕ್ಕವಾಗಿ ಕಾಣಿಸ್ತಾ ಇತ್ತು. ಒಂದು ನಿಮಿಷ ಸರ್, ಇಲ್ಲಿ ಮುಂದೆ ಪ್ಲೀಸ್ ಬಿ ಸೀಟೆಡ್. ನಿರ್ಮಾಪಕರು ದಯಮಾಡಿ ಆಸೀನರಾಗಬೇಕಾಗಿ ರಿಕ್ವೆಸ್ಟ್. ಓಕೆ, ಟೀಸರೇ ಒಂದು ಔಟ್ಪುಟ್ಟು ಕಮರ್ಷಿಯಲ್ ಆಗಿ ಭಾಳ ಅದ್ಭುತವಾಗಿ ಕಾಣಿಸ್ತು. ಆ್ಯಂಡ್ ಗೆಳೆಯ ಶ್ರೀ ಅವರು ಈಸ್ ಅ ವೆರಿ ಆನೆಸ್ಟ್ ಪರ್ಸನ್. ನನಗೆ ಗೊತ್ತಿರೋಂಗೆ ಆನೆಸ್ಟಿ ಇಲ್ಲಿರ್ತದೆ, ಇಲ್ಲಲ್ಲ. ಸೊ ಇಲ್ಲಿ ಆನೆಸ್ಟ್ ಆಗಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ ಶ್ರೀ. ಅವ್ರಿಗೆ ಅಭಿನಂದನೆಗಳು ಮತ್ತು ಸಿನಿಮಾ ಚೆನ್ನಾಗಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ರಿವಾರ್ಡ್ ಎಲ್ಲ ಅವನು ಕೊಡೋದು. ನಮ್ಮ ಕರ್ನಾಟಕದ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಖುಷಿ ಆಗ್ತದೆ. ಒಂದು ಕನ್ನಡ ಸಿನಿಮಾ ನಿಂತ್ಕೊಂಡ್ರೆ ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಒಂದಷ್ಟು ಮತ್ತೆ ಸಂಚಲನಗಳು ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಆಸೆ ಶಬರಿ ನೋಡಿದ್ಮೇಲೆ ಒಂಚೂರು ಅನ್ನಿಸ್ತು. ಖಂಡಿತವಾಗ್ಲೂ ಇದು ಚೆನ್ನಾಗಿ ಮುಂದೆ ಹೋಗುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ಗಳಿದೆ, ಎಮೋಷನ್ಸ್ ಕಾಣುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ. ಲಹರಿ ಸರ್ ಹೇಳ್ದಂಗೆ ಮ್ಯೂಸಿಕ್ ವಾಸ್ ಗುಡ್ ಆ್ಯಂಡ್ ಆ್ಯಕ್ಷನ್ ವಾಸ್ ರಿಯಲಿ ಎಕ್ಸ್ಟ್ರಾಡಿನರಿ. ನಂಗೆ ತುಂಬ ಇಷ್ಟ ಆಯಿತು. ಜನ ಕೇಳೋದು ಒಂದು 2 hours ನಾವು ಥಿಯೇಟ್ರಿಗೆ ಬರ್ತೀವಿ, ನಾವು ಮನೇಲಿ ನಮ್ಮದೇ 108 ಗೋಳು ಇರ್ತದೆ, ಅಥವಾ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಬದುಕಿನಲ್ಲೂ ಅವ್ರವ್ರದ್ದೇ ಆದಂಥ ಒಂದು ಅವ್ಯವಸ್ಥೆಗಳು, ಗೋಳುಗಳು ಏನೋ ಇರ್ತದೆ. 1.5 ಗಂಟೆ 2 ಗಂಟೆ ಬಂದಾಗ ಅಲ್ಲೂ ನಾವು ಸಮಸ್ಯೆಗಳು, ಸಂಕಷ್ಟಗಳು ತೋರಿಸ್ಬಿಟ್ಟಾಗ ಅವ್ರಿಗೆ ಬೇಸರ ಆಗ್ಬೋದು. ಮೇ ಬಿ ಒನ್ ಆಸ್ಪೆಕ್ಟ್ ಎಂಟರ್ಟೈನ್ಮೆಂಟ್ ಈಸ್ ದ ಬೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಎತ್ತಿ ಕಾಣ್ತಾ ಇದೆ. ಆ್ಯಂಡ್ ಇಬ್ಬರು ನ್ಯೂ ಕಮರ್ಸ್ ಅಂತ ಅನ್ಸೋದೇ ಇಲ್ಲ ನನಗೆ. ಹೀರೋ ಮಾಡಿರುವಂಥ ವ್ಯಕ್ತಿ, ಆತನ ಎಕ್ಸ್ಪ್ರೆಷನ್, ಎಮೋಷನ್ಸು, ರಿಯಾಕ್ಷನ್ಸ್ ಮತ್ತು ಆ ಹುಡುಗಿ ಕೂಡ, ಚಿಕ್ಕ ಹುಡುಗಿ ಬಿಡಿ ಆಲ್ರೆಡಿ ಸ್ಕೋರ್ ಮಾಡಿದಾಳು ಅವಳು ಸ್ಮಾಲ್ ಸ್ಕ್ರೀನಲ್ಲಿ. ಇದರಲ್ಲೂ 100% ಸ್ಕೋರ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲ ನಟಿಯರು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಥವಾ ಕಾಣಿಸ್ತಾ ಇದೆ. ಅದು ಸಿನಿಮಾಕ್ಕೆ ಒಳ್ಳೇದಾಗಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಒಂದು ವಿಷಯ ನಾನು ಮುಂಚೆ ಹೇಳಲಿಕ್ಕೆ ಪಡ್ತೀನಿ. ಯಾಕಂದರೆ 3 ಜನ ಅನ್ನದಾತರು, ಅವ್ರುಗಳು ಧೈರ್ಯ ಮಾಡಿ ಮುಂದೆ ಬರ್ದಿದ್ರೆ ಸಿನಿಮಾಗಳಾಗಲ್ಲ. ಇದು ಬಂದಿದ್ದಾರೆ, ಅವ್ರಿಗೂ ಕೂಡ ಕೈ ಹಿಡಿಬೇಕು ಆ ಕಲಾದೇವತೆ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ಅವರು ಅಂಥವ್ರು ಮುಂದೆ ಬಂದಾಗ
ಒಂದು 80, 100, 120, 150 ಕುಟುಂಬಗಳಿಗೆ ಒಂದು ಆಸರೆ ಆಗುತ್ತೆ. ಒಂದು 2-3 ತಿಂಗಳು 4 ತಿಂಗಳು ಒಂದು ಟ್ರಾವೆಲ್ ಆಗುತ್ತೆ ಅನ್ನುವಂಥ ಒಂದು ಆಸೆ. ಸರ್, ವಿಶ್ ಯು ಆಲ್ ದ ಬೆಸ್ಟ್, ಸಕ್ಸಸ್ ಆಗಲಿ, ಸಿನಿಮಾ ಚೆನ್ನಾಗಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಯಾಕೆ ಬರೋಲ್ಲ, ಬಂದೇ ಬರ್ತಾರೆ. ಚೆನ್ನಾಗಿರಲಿ, ಚೆನ್ನಾಗಿ ಆಗಲಿ ಅಂತ ಮನಸಾರೆ ಹಾರೈಸ್ತಾ ಮತ್ತೊಂದು ಆವರ್ತಿ ನಮ್ಮ ಅವ್ರು ಹೊರಟ ಅಂತ ನಂಗೆ ಕರೆಯೋಕ್ಕೆ ಇಷ್ಟನೇ ಇಲ್ಲ. ಯಾಕಂದರೆ ಅವ್ರು ಅಷ್ಟು ಮೃದು ಸ್ವಭಾವದವರು. ಅವರು ಟೈಟ್ಲಿಂದಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಹೊರಟ ಶ್ರೀ ಅಂತ. ಶ್ರೀ ಆ್ಯಂಡ್ ಟೀಮ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ಮೇಲೆ ಸಾಫ್ಟ್ ಶ್ರೀ ಅಂತ ಕರೆದ್ಬಿಡಿ ಸರ್. ಓಕೆ, ಧನ್ಯವಾದಗಳು ಪ್ರವೀಣ್ ಸರ್. ನರಸಿಂಹಮೂರ್ತಿ ಸರ್ ನಾವು ಮಾತನಾಡ್ಸೋಣ ಸರ್. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಟೀಸರ್ ಭಾಳ ಚೆನ್ನಾಗಿ ಬಂದಿದೆ. ಒಂದು ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಟೀಸರೇ ತೋರಿಸೋದು. ಹಾಗಾಗಿ ನಮ್ಮ ಏನು ಹೊರಟ ಶ್ರೀ ಅಂತ ಏನಿದೆಯೋ ಆ ಶ್ರೀ ಹೆಸರಲ್ಲೇ ಇದೆ ಸಕ್ಸಸ್ ಅಂತ. ಹಾಗಾಗಿ ಅವ್ರಿಗೆ ಅನುಭವ ತುಂಬ ಇದೆ. ಇದು ನೋಡಿದಾಗಲೇ ಗೊತ್ತಾಗುತ್ತೆ. ಒಂದು ಆ್ಯಕ್ಷನ್ ಇರ್ಬೋದು, ಒಂದು ಮೂಮೆಂಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಆಮೇಲೆ ಹೀರೋ ಅಷ್ಟೇ, ರಂಗಭೂಮಿ ಕಲಾವಿದ ಅಂತ ಅಂದರೆ ನಾನು ರಂಗಭೂಮಿ ಕಲಾವಿದನೇ. ಹಾಗಾಗಿ ಅವರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಅಂತೂ ಅವರು ಶಾರ್ಟ್ ಮೂವಿಗಳು ಕೆಲವು ನೋಡಿರ್ತೀನಿ ನಾನು, ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಇನ್ನು ಮಗು ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಅವರು ಕೂಡ ತುಂಬ ಹಿರಿಯ ನಟರು ಕೂಡ ಅವ್ರ ಬಗ್ಗೆ ನಾವೇನು ಅಶ್ವತ್ಥರು ಮಾತಾಡೋಂಗೆ ಇಲ್ಲ. ಯಾಕಂದ್ರೆ ಭಾಳ ಸುಮಾರು ಸಿನಿಮಾಗಳಲ್ಲಿ ಕೂಡ ಅವರು ತುಂಬಾ ಜೀವ ತುಂಬಿರ್ತಾರೆ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಒಂದು ಅನ್ನ ಮಾಡಬೇಕು ಅಂತ ಅಂದರೆ ಅನ್ನ ಸರಿಯಾಗಿ ಆಗಿದೆಯಾ ಇಲ್ವ ಅಂತ ಒಂದು ಹಗಲು ನೋಡಿದ್ರೆ ಸಾಕಾಗುತ್ತೆ ಅದು ಅನ್ನ ಆಗಿದೆಯಾ ಇಲ್ವಾ ಅಂತ. ಹಾಗೆ ಈ ಟೀಸರಿಂದ ಗೊತ್ತಾಗುತ್ತೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಯೋಗೇಶ್ ಸರ್ ನನಗೆ ಇನ್ವೈಟ್ ಮಾಡಿದ್ರು. ನಾನು ಇವತ್ತೇನಾದ್ರು ಬರದೇ ಹೋಗಿದ್ರೆ ನಾನು ಒಂದು ಒಳ್ಳೆ ಟೀಸರ್ ನೋಡೋದನ್ನ ಮಿಸ್ ಮಾಡ್ಕೊತಿದ್ದೆ ಅಂತ ಅಂದ್ಕೊಂಡೆ. ಈಗ ಈ ಒಂದು ಸಿನಿಮಾ ಮೊದಲನೇದಾಗಿ ಸಕ್ಸಸ್ ಆಗಬೇಕು, ಪ್ರೊಡ್ಯೂಸರ್ ಉಳಿಬೇಕು. ಯಾಕೆಂದರೆ ಇದು ನಾನು ಕೂಡ ಕಾಮನ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನಂದು ಆಗಸ್ಟಲ್ಲಿ ರಿಲೀಸ್ ಆಗ್ತಾಯಿದೆ. ಇದು 3ನೇ ಸಿನಿಮಾ. ಒಂದು ಸಿನಿಮಾದಲ್ಲಿ ಆಲ್ರೆಡಿ ಕೈ ಸುಟ್ಕೊಂಡು ಮತ್ತೆ ಅದನ್ನು ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಇನ್ನೊಂದು 99% ಆಗಿದೆ. ಈಗ ಕಾಮನ್ ಮ್ಯಾನು ಅದು ರಿಲೀಸ್ ಆಗ್ತಾಯಿದೆ ಆಗಸ್ಟಲ್ಲಿ. ಯಾಕೆ ನಾನು ಇದನ್ನು ಹೇಳಿದೆ ಅಂತ ಅಂದರೆ, ಇವತ್ತು ಸಾರ್ ಹೇಳಿದ್ರು ಒಬ್ಬ ನಿರ್ಮಾಪಕರು ಉಳಿಬೇಕು ಅಂತ ಅಂದಾಗ ಡೈರೆಕ್ಟ್ರ್ ಆದವರು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರೆ ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿತಾನೆ ಅಂತ. ಇಲ್ಲಾಂದರೆ ಇಲ್ಲದೇ ಇರೋ ಆಸೆಗಳೆಲ್ಲ ತೋರಿಸ್ಬಿಟ್ಟು ಆಕಾಶನೇ ತೋರಿಸ್ಬಿಟ್ಟು ಚಂದಮಾಮನೇ ಕೈ ಕೊಡ್ತೀನಿ ಅಂದರೆ ಚಂದಮಾಮನೂ ಇರಲ್ಲ, ಅವನು ಇರಲ್ಲ, ಕೊನೆಗೆ ಆ ಮಟ್ಟದಲ್ಲಿ ಆಗ್ತಾ ಇರೋದೇ ಜಾಸ್ತಿ ಇದೆ. ಆದರೆ ನಮಗೆ ಈಗ ಶ್ರೀ ಅವ್ರ ಬಗ್ಗೆ ಲಹರಿಯರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರು ಕೊಟ್ಟಂಥ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿ ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದ್ದಾರೆ ಅಂದರೆ ನಿಜವಾಗೂ ಗ್ರೇಟ್. ಯಾಕೆ ಅಂದರೆ ಇವತ್ತು ಎಲ್ಲ ಡೈರೆಕ್ಟ್ರುಗಳು ಕೊಡೋವಂಥ ಬಡ್ಜೆಟೇ ಆಗದೇ ಸಿನಿಮಾ ಮೇಲೆ ಡಿಪೆಂಡ್ ಆಗ್ತದೆ, ಖರ್ಚು ಮಾಡಬೇಕಾಗುತ್ತೆ, ಅದು ಸೆಕೆಂಡ್ರಿ. ಆದರೆ ಅವ್ರ ಹೊಟ್ಟೆ ತುಂಬಿಸ್ಕೊಂಡು, ಅವ್ರ ಜಾಬ್ ತುಂಬಿಸ್ಕೊಂಡು, ಅವ್ರ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಅದು ಬಡ್ಜೆಟ್ಟು ಅಂತ ಹಾಕ್ತಾರೆ ನೋಡಿ, ಅದು ಭಾಳ ಮೋಸ. ಭಾಳ ದಿನ ಅದೆಲ್ಲ ಉಳಿಯೋದಿಲ್ಲ. ಇವತ್ತು ಸಿನಿಮಾ ರಂಗ ಯಾಕೆ ಹಾಳಾಗಿ ಹೋಗ್ತಾ ಇದೆ ಅಂತ ಅಂದರೆ ಇಂಥ ಡೈರೆಕ್ಟ್ರುಗಳಿಂದಲೇ ಸಿನಿಮಾ ರಂಗ ಹಾಳಾಗಿ ಹೋಗ್ತಾ ಇರೋದು. ಯಾರು ಆನೆಸ್ಟಾಗಿ ಯಾರು ಮಾಡ್ತೀನಿ ಅಂತ ಬರ್ತಾರೋ ಅವ್ರಿಗೆ ಬೆಲೆ ಇರಲ್ಲ. ಯಾಕೆಂದರೆ ಅವ್ರ ಕಣ್ಣಿಗೆ ಕಾಣ್ತಾರೆ, ಇವ್ರು ಬಂದಾಗ ಅವ್ರ ಕಣ್ಣಿಗೆ ಕಾಣ್ತಾರೆ, ಅವ್ರ ಥರ ಇವ್ರು ಮಾಡಿಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೇನು ಮಾಡ್ತಾ ಇದ್ದಾರೆ, ಕೆಲವು ಜನ ಹಿಂದೆ ಹೊಡಿತಾ ಇದ್ದಾರೆ. ಅದರಲ್ಲೂ ಕೂಡ ಧೈರ್ಯ ಮಾಡಿ 3 ಜನ ಪ್ರೊಡ್ಯೂಸರ್ ಮುಂದೆ ಬಂದಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗಲಿ, ಮತ್ತು 100 days ಓಡಲಿ, ಜನಗಳು ಬಂದು ಸಿನಿಮಾ ನೋಡಲಿ ಅಂತ. ಯಾಕಂದರೆ ಇವತ್ತು ಸಿನಿಮಾ ನೋಡೋದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದರೆ ಕೆಲವು ಬೇಕಾಬಿಟ್ಟು ಅವ್ರ ಇಷ್ಟ ಸೋಕಿಗೆ ಮಾಡಿಕೊಂಡು ಬೇಕಾಬಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಂಗಾಗಿ ಸಿನಿಮಾ ನೋಡೋಕ್ಕೆ ಏನಾಯ ಸಿನಿಮಾ ಮಾಡ್ತಾರೆ ಈಗ, ಅದು ಹೆಂಗಿದೆ ನೋಡೋಣ, ಮೊಬೈಲಲ್ಲೇ ನೋಡ್ಕೊಳ್ಳೋಣ, ಚೆನ್ನಾಗಿದ್ರೆ ಆಮೇಲೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗಿದೆ ಈಗ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ನಿರ್ದೇಶಕರು ಮಾಡಿದಾಗ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ,
ಸಿನಿಮಾ ನೋಡಿ ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನರಸಿಂಹಮೂರ್ತಿ ಸರ್. ಸೀತಾ ಹರ್ಷವರ್ಧನ್ ಮೇಡಮ್, ಜೊತೆಗೆ ಪ್ರಾರ್ಥನ್ ಪ್ರಪಂಚ ಅನ್ನೋ ಸಿನಿಮಾದ ನಿರ್ಮಾಪಕರು ಕೂಡ ಹೌದು ತಾವು ರಂಗಭೂಮಿಯಿಂದ ಬಂದವರು. ಶಬರಿ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಎಲ್ಲ ದೊಡ್ಡವ್ರು ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಪಾಯಿಂಟ್ಸ್ಗಳೆಲ್ಲ. ಬಟ್ ಸ್ಟಿಲ್ ಆ್ಯಕ್ಟಿಂಗ್ ಅಂತ ಬಂದಾಗ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಪಾಯಿಂಟಲ್ಲಿ ಕತೆ ಹೇಳ್ತೀನಿ, ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಅದನ್ನು ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಅಂತ ಆಫೀಸ್ಗೆ ಹೋದಾಗ ಪೂರ್ತಿ ಕತೆ ಹೇಳಿದ್ರು. ನನಗೆ ಅರ್ಥ ಆಗದೆ ಯಾಕೆ ಇಷ್ಟು ಕತೆ ಹೇಳ್ತಾ ಇದ್ದಾರೆ ಅಂತ. ಬೇರೆ ಸಿನಿಮಾಗಳಿಗೆ ಹೋದಾಗ ವಿ ವರ್ ಕ್ಲೂಲೆಸ್. ಅಂದರೆ ಇನ್ನೊಬ್ಬ ಆರ್ಟಿಸ್ಟಾಗಿ ನಿಂತ್ಕೊಂಡಾಗ ಅಲ್ಲಿ ಏನು ನಡೆಯುತ್ತೆ ಅಂತ ಅಲ್ಲಿ ನಡೆಯೋದು. ಆವಾಗ ನಾವು 100% ಕೊಡೋಕ್ಕಾಗಲ್ಲ ಆ್ಯಸ್ ಅನ್ ಆರ್ಟಿಸ್ಟ್. ನನಗೆ ಕಂಪ್ಲೀಟ್ ಕತೆ ಹೇಳಿದ್ದಾನೆ, ಕಂಪ್ಲೀಟಾಗಿ ಫ್ರೇಮ್ ವೈಸ್ ಕತೆ ಹೇಳಿದ್ದಾನೆ. ಅದನ್ನು ಎಡಿಟಿಂಗ್ ವರ್ಷನ್ ಏನಂತ ಇಟ್ಕೊಂಡಿದ್ದು ಅದನ್ನೆಲ್ಲ ಹೇಳಿದ್ದಾನೆ. ಸೊ ಇಟ್ ವಾಸ್ ವೆರಿ ಈಸಿ ನನಗೆ ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಾದಾಗ. ಆ್ಯಂಡ್ ನನ್ನ ಜೊತೆಗಾರರು ಅಶ್ವಥ್ ಸರ್ ಅವರು ಇನ್ನೊಂದಿಷ್ಟು ಪುಷ್ ಮಾಡಿದರು. ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರು. ಅವರು ನಮ್ಮ ಕೆಮಿಸ್ಟ್ರಿ ಕ್ಯಾಮ್ರಾ ಶುರು ಆಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಕುತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಬಂತು. ಅದನ್ನು ನೀವು ತೆರೆ ಮೇಲೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು. ಬಟ್ ಅದು ಹಾಗೆ ಬರೋದಕ್ಕೆ ಕಾರಣ ಅವರೇ. ಕಂಪ್ಲೀಟ್ ಕತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿ ಅವ್ರ ಹತ್ರ ಕಂಪ್ಲೀಟಾಗಿ ನಾವು ಬೇರೆ ಹಾಲಿವುಡಲ್ಲಿ ಬೇರೆ ಕಡೆ ನೋಡಿದಾಗ ಏನಪ್ಪ ಚಿಕ್ಕ ರೋಲು ಇಷ್ಟೇ ಇದ್ದಾರೆ ಬಂದು ಹೋದ್ರು ಆದರೂ ಎಷ್ಟೊಂದು ಛಾಪ್ ಮೂಡಿಸಿದ್ದಾರೆ ಅಂತ ಮಾತಾಡ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅವ್ರಿಗೂ ಕತೆ ಗೊತ್ತಿರಬೇಕು, ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು. ಹಾಗೆ ಗೊತ್ತಾಗ ಕಾರಣ ಆಗಿದ್ದಕ್ಕೇ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಒನ್ ಮೋರ್ ಪಾಯಿಂಟ್, ವೇಣು ಸರ್ ಹೇಳಿದ್ರು ಅಗ್ರಿಮೆಂಟ್ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಪ್ರೊಡ್ಯೂಸರ್ ಆಗಿ ನನಗೆ ಎಷ್ಟೊಂದು ಖುಷಿ ಆಯಿತು ಅಂದರೆ, ಇಂಥವ್ರು ಡೈರೆಕ್ಟರ್ ಸಿಕ್ಬಿಟ್ರೆ ನಾನು ಇಷ್ಟು ಬಜೆಟು ಅಂತ ಬಿಟ್ಕೊಂಡು ಬಂದಿರ್ತೀನಿ, ನಾಳೆ ಮನೆ ಮಠ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ, ನಾನು ಅಷ್ಟೇ ಬಜೆಟಲ್ಲಿ ಸಿನಿಮಾ ಮಾಡ್ತೀನಿ. ಯಾಕೆಂದರೆ ನಾನು ಪ್ರಾರ್ಥನ ಪ್ರಪಂಚ ಮಾಡಿದಾಗ ಆಲ್ಸೋ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಮಾಡಿದ್ದೀನಿ, ಆ ಕತೆ ಬೇಡ, ವಿಲ್ ಡಿಸ್ಕಸ್ ಇಟ್ ಸಮ್ ಅದರ್ ಟೈಮ್. ಅದನ್ನು ಕೈ ಸುಟ್ಕೊಂಡ್ಮೇಲೆ ನಾನು ಸೆಕೆಂಡಿಗೆ ಬಂದಿರೋದು. ಸೊ ಇವರು ಹೇಳಿದ ಪ್ರಕಾರ ಇಷ್ಟು ಬಜೆಟಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಬೇರೆ. ಎಲ್ಲರೂ ಹೇಳ್ತಾರೆ ಮ್ಯಾಮ್ ಇಷ್ಟು ಬಜೆಟ್ ಇದೆ, ಒಂದು 5 ಕೋಟಿಲಿ ಮಾಡ್ತೀನಿ ಮ್ಯಾಮ್ ಸಿನಿಮಾ ಅಂತ. 5 ಕೋಟಿ 10 ಯಾವಾಗ ಆಗುತ್ತೋ, 8 ಆಗುತ್ತೋ, 9 ಆಗುತ್ತೋ ಭಗವಂತನಿಗೆ ಗೊತ್ತು. ಆದರೆ ಇಷ್ಟರಲ್ಲಿ ಮಾಡ್ತೀನಿ ಬರೀ ಮಾತಲ್ಲ, ಅಗ್ರಿಮೆಂಟಲ್ಲಿ ಏನು ಪೇಪರ್ಗೆ ಏನು ಬೆಲೆ ಇದೆ ಇವತ್ತು ಅಂತ ನಮಗೆಲ್ಲ ಗೊತ್ತು. ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿ ಅದರ ಪ್ರಕಾರನೇ ಮಾಡಿದ್ದಾರೆ. ಇದರಲ್ಲಿ 2 ವಿಷಯಗಳು. ಒಂದು, ಅವ್ರು ಅಷ್ಟರ ಮಟ್ಟಿಗೆ ತಯಾರಿರಬೇಕು, ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ಮೇಕ್ ದ ಮೂವಿ. ಇನ್ನೊಂದು, ಧೈರ್ಯ ಇರಬೇಕು. ನಾನು ಕೇಳಿದೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಏನು, ನಾನು ಹಾಕಬೇಕು, ನೀನು ಪ್ರೊಡ್ಯೂಸರ್ ಆಗ್ತೀಯ, ಅಯ್ಯೋ ಅಷ್ಟೆಲ್ಲಿದೆ ಮತ್ತು ಹೇಗೆ, ಅಷ್ಟರಲ್ಲೇ ಮಾಡ್ತೀನಿ, ಹೆಚ್ಚು ಕಡಿಮೆ ಆಗಲಿಲ್ಲ ಇಲ್ಲಿವರೆಗೂ. ಆ್ಯಂಡ್ ಹಿ ವಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಕೇಳಿದಾಗೆಲ್ಲ ಹೇಳಿದ್ದಾರೆ. ಅವರ ಪ್ರತಿಯೊಂದು ಸಿನಿಮಾ ಹಂತದಲ್ಲೂ ನನ್ನನ್ನು ಅಲ್ಲಿಗೆ ಅಲೌ ಮಾಡಿದ್ದಾರೆ. ನಾನು ಎಡಿಟಿಂಗ್ ನೋಡ್ತೀನಿ, ಬನ್ನಿ ಮೇಡಮ್ ನೋಡಿ, ನಾನು ಒಂದು ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಬನ್ನಿ ನೋಡಿ, ಯಾವ ಹಂತದಲ್ಲೂ ಸಿನಿಮಾ ಬಜೆಟ್ ಮೀರೇ ಇಲ್ಲ. ಸೊ ದಟ್ ವಾಸ್ ವೆರಿ ಗುಡ್. ನನಗೆ ಪ್ರೊಡ್ಯೂಸರ್ ಆಗಲಿ ತುಂಬ ಖುಷಿ ಆಯಿತು. ನನಗೆ 1 ಕೋಟಿ ಅಂದರೆ 1 ಕೋಟಿ, 2 ಕೋಟಿ ಅಂದರೆ 2 ಕೋಟಿ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸಿನಿಮಾ ಮಾಡೋರ್ಗೆ. ವಿ ವರ್ ವೆರಿ ಶ್ಯೂರ್ ಟು ಕಮ್ ಅಪ್, ಬರೋಕ್ಕೆ ನಮಗೆ ಖುಷಿ ಇರುತ್ತೆ. ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಏನಂತಾರೆ ಅಥವಾ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಇಂಡಸ್ಟ್ರಿ ಅನ್ಬಹುದು. ಗೊತ್ತಿಲ್ಲ, ನಾಳೆ 100 ಜನ ಸ್ಕ್ರಿಪ್ಟ್ ಹಿಡ್ಕೊಂಡು ಸಿನಿಮಾ ಮಾಡ್ತೀನಿ ಅಂತ ಬಂದವರು ಇಷ್ಟರಲ್ಲಿ ಅಗ್ರಿಮೆಂಟ್ ಹಾಕಿ ಮಾಡಿದಾರಂತಪ್ಪ ಶಬರಿ ಡೈರೆಕ್ಟ್ರು, ನೀವು ಹಾಗೇನಾದರೂ ಮಾಡ್ತೀರಾ ಅಂತಂದ್ರೆ ಅಲ್ಲೇ ಫಿಲ್ಟರ್ ಆಗಿ ಹೋಗ್ತಾರೆ. ಮಾಡೋ ತಾಕತ್ತಿದ್ರೆ ಉಳ್ಕೋತಾರೆ, ಇಲ್ಲ ಅಂದರೆ ಫಿಲ್ಟರ್ ಆಗಿ ಹೋಗ್ತಾರೆ. ಸೊ ಅದನ್ನು ಇಂಡಸ್ಟ್ರಿಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಬಗ್ಗೆನೇ ತುಂಬ ಮಾತಾಡ್ತಾ ಇದ್ದೀವಿ ಎಲ್ಲರೂ. ಅಫ್ಕೋರ್ಸ್ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಇನ್ನು ಸಮರ್ಥ್, ಐ ಮೆಟ್ ಹಿಮ್ ಡ್ಯೂರಿಂಗ್ ದ ಶೂಟ್ಸ್, ಡಬ್ಬಿಂಗ್ ಟೈಮಲ್ಲೂ ಮೀಟ್ ಮಾಡಿದ್ದೀನಿ. ವೆರಿ ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಈಸ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಎಸ್, ಯಾ, ಓಕೆ ಓಕೆ. ವಿನಯ ಪ್ರಸಾದ್ ಮ್ಯಾಮ್, ಓಕೆ, ಅವರು ಮುಂಚೆನೇ ಇಷ್ಟೇ ಬಜೆಟಿಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಲವ್ಲಿ ಸರ್. ಇಫ್ ಇಟ್ ಇಸ್ ಸೋ, ಯಾವುದು ಲಕ್ಷ್ಮಿ? ಇಲ್ಲ, ಲಕ್ಷ್ಮೀನಾರಾಯಣನ ಪ್ರಪಂಚವೇ ಬೇರೆ. ಓಕೆ, ಖಂಡಿತ ನೋಡ್ತೇನೆ. ಓಕೆ, ಯಾವಾಗಾಗಿದ್ದು ಸರ್ ಇದು?
ಓಕೆ 4-5 ಇಯರ್ಸ್ ಬ್ಯಾಕ್ ವಿನಯ್ ಪ್ರಸಾದ್ ಮೇಡಮ್ ಮಾಡಿದ್ದಾರೆ, ನಮಗೆಲ್ಲ ಗೊತ್ತು ವಿನಯ್ ಪ್ರಸಾದ್. ಅದು ಚಾಲ್ತಿಯಲ್ಲಿ ಬರಬೇಕಲ್ವಾ? ಸೊ ಲೆಟ್ಸ್ ಅಂದರೆ ಈ ಪಾಯಿಂಟ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ನಾವು ಪುಷ್ ಮಾಡೋಣ. ಪ್ರೊಡ್ಯೂಸರ್ಗಳು ಉಳ್ಕೋತಾರೆ. ಸೊ ನಾನು ಇಷ್ಟೇ ಸಿನಿಮಾ ಮಾಡ್ತೀನಿ ಅಂತ ಬಂದವರು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಬಜೆಟ್ ಹಾಕೋತೀವಿ, ಆ ಸಿನಿಮಾಲೇ ಒದ್ದಾಡಲ್ಲ ನಾವು. ಅಥವಾ ಸಿನಿಮಾ ಎಲ್ಲ ಮಾಡಿಬಿಟ್ಟು ರಿಲೀಸಿಗೆ ಇನ್ನೊಬ್ರು ಕೈಕಾಲು ಹಿಡ್ಕೊಳ್ಳೋ ಅವಶ್ಯಕತೆ ಬರಲ್ಲ ಪ್ರೊಡ್ಯೂಸರ್ಸ್ಗೆ. ಆಗಿದೆ. ಇಟ್ಸ್ ಅ ವಂಡರ್ಫುಲ್. ಗೊತ್ತಿರಲಿಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ಫಾರ್ಮೇಷನ್. ಖಂಡಿತ ಆ ಸಿನಿಮಾ ನೋಡ್ತೀನಿ ನಾನು. ಅದನ್ನು ಶ್ರೀ ಅವ್ರು ಮತ್ತೆ ಮಾಡಿದ್ದಾರೆ. ಇದನ್ನ ಒಂದು ಏನಂತಾರೆ ಅಭ್ಯಾಸ ಮಾಡ್ಕೊಳ್ಳೋಣ ಅಲ್ವಾ? ಲೆಟ್ಸ್ ಆಲ್ ದ ಡೈರೆಕ್ಟರ್ ಕಮ್ ವಿತ್ ಕಾನ್ಫಿಡೆನ್ಸ್ ಸೇಯಿಂಗ್ ಇಷ್ಟರಲ್ಲೇ ಮಾಡ್ತೀನಿ ನಾನು, ಯಾಕೆಂದ್ರೆ ಅವ್ರ ಪ್ರಿಪ್ರೇಷನ್ ನಮಗೂ ಗೊತ್ತಾಗುತ್ತೆ. ವೆರಿ ನೈಸ್. ಸಮರ್ಥ್ ವಾಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಹಿ ವಾಸ್ ಅ ವೆರಿ ಗುಡ್ ಕೋ-ಸ್ಟಾರ್. ಅವನಿಗೆ ನಾನು ಅವತ್ತು ಹೇಳ್ತಾ ಇದ್ದೆ, ರಂಗಭೂಮಿಲಿ ಮಾಡಿದ್ದೀರಾ, ಒಳ್ಳೆ ಲಾಂಚ್ ಸಿಕ್ಕಿದೆ ನಿಮಗೆ. ಶ್ರೀ ನಿಮ್ಮನ್ನ ಎತ್ತಿ ಹಿಡ್ದಿದ್ದಾರೆ. ಎಲ್ಲ ಇದೆ ಇದರಲ್ಲಿ. ಫೈಟ್ಸ್ ಇದೆ, ಎಮೋಷನ್ಸ್ ಇದೆ, ನಿಮಗೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ಗೆ ಇಷ್ಟೊಂದು ಸ್ಪೇಸ್ ಇದೆ. ಸಮರ್ಥ್ ಹ್ಯಾಸ್ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ತೆರೆ ಮೇಲೆ ನೀವೆಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು. ಸಮರ್ಥ್ ಒಬ್ಬ ಒಳ್ಳೆ ಉತ್ತಮ ನಾಯಕನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಸೇಮ್ ವಿತ್ ಹೀರೋಯಿನ್. ಅವ್ರು ನಾನು ಫಸ್ಟ್ ಸೀನ್ ಹೋದಾಗ ಶಿ ವಾಸ್ ಮೈ, ಅಂದರೆ ಅವ್ರದ್ದು ಮುಗಿದ ತಕ್ಷಣ ನನ್ನ ಸೀನ್ ಇತ್ತು, ಮಾತಾಡಿದ್ದೀನಿ. ಶಿ ವಾಸ್ ವೆರಿ ಗುಡ್ ಆನ್ ಸ್ಕ್ರೀನ್. ತುಂಬ ಚಂದ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮಗು, ಶಿ ವಾಸ್ ಆಲ್ಸೋ ಬ್ಯೂಟಿಫುಲ್. ಪ್ರತಿಯೊಂದನ್ನು ಎಡಿಟಿಂಗ್ ಟೈಮಲ್ಲೂ ನಾನು ಏನೇನು ಎಕ್ಸ್ಟ್ರಾ ಫುಟೇಜಸ್ನೆಲ್ಲ ನೋಡಿದ್ದೀನಿ. ಶಿ ಇಸ್ ವೆರಿ ಗುಡ್. ಸೀರಿಯಲ್ ನೋಡ್ತಿರ್ಲಿಲ್ಲ ನಾನು, ಐ ಆಮ್ ಸಾರಿ, ಬಟ್ ಸಿನಿಮಾಲ್ ನೋಡಿದ್ದೀನಿ. ಯು ಆರ್ ಟೂ ಗುಡ್. ಆ್ಯಂಡ್ ಉಳಿದಿರೋರು ಯಾರ ಬಗ್ಗೆನೂ ಮಾತಾಡೋಷ್ಟಿಲ್ಲ. ನಮ್ಮ ಜಮೀನ್ದಾರರು, ಅವ್ರ ವೈಫು, ಮಗಳು, ಆಮೇಲೆ ಸಮರ್ಥನ್ ಚಿಕ್ಕ ರೋಲ್ ಮಾಡಿರೋ ಹುಡುಗ. ಎವ್ರಿಬಡಿ ವಾಸ್ ಟ್ರಮೆಂಡಸ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು 3 ದಿಗ್ಗಜ ನಮ್ಮ ಪ್ರೊಡ್ಯೂಸರ್ಗಳು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಡೈರೆಕ್ಟರ್. ನೀವು ಜೀವ ತುಂಬಿದ್ದೀರಾ. ನಾವು ರಾ ಫುಟೇಜ್ ನೋಡಿದ್ದೀವಿ ಎಲ್ಲನೂ. ಅಯ್ಯೋ ಎಷ್ಟು ಬೋರ್ ಆಗುತ್ತೆ ಅನಿಸುತ್ತೆ. ಮ್ಯೂಸಿಕ್ ಹಾಕಿದ್ಮೇಲೆ ಅದಕ್ಕೆ ನಿಜವಾಗ್ಲೂ ಜೀವ ಬಂದಿದೆ. ಹೇಮಂತ್, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಪ್ರತಿಯೊಬ್ಬರಿಗೂ ಸಕ್ಸಸ್ ತರಲಿ. ನನಗೂ ಒಂದಿಷ್ಟು ಒಳ್ಳೆ ಅವಕಾಶಗಳು ಸಿಗಲಿ. ಸಿನಿಮಾ ಸಕ್ಸಸ್ ಆಗಲಿ. ಶ್ರೀ, ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾವ್ ಅ ಗುಡ್ ಡೇ. ಮೇಡಮ್ ಅವರೇ ಮಾತಾಡಿ ಮುಗಿಸಿದ್ದಾರೆ. ನನ್ನ ಪಾಯಿಂಟ್ ಇಲ್ಲ ಅಂದರು. ನೀವು ಪಾಯಿಂಟ್ ಮುಗಿಸ್ತಾ ಇದ್ದೀರಿ, ಇನ್ನೆಷ್ಟು ಮಾತಾಡ್ತಿದ್ರಿ ಅಂತ ಆಶ್ಚರ್ಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ 3 ನಿರ್ಮಾಪಕರು ಬಂದು ದಯಮಾಡಿ ನಮ್ಮ ಅತಿಥಿಗಳನ್ನು ಗೌರವಿಸಬೇಕು. ಅದಾದ ಬಳಿಕ ಸಿನಿಮಾ ತಂಡದಲ್ಲಿ ನಿರ್ಮಾಪಕರು ಹಾಗೆ ಎಲ್ಲ ಆರ್ಟಿಸ್ಟ್ ಮಾತಾಡ್ತಾರೆ. ದಯಮಾಡಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಸರ್ ಆ ಕಡೆ ಹಾಂ, ಇನ್ನೊಂದು ತಗೊಬಂದ್ಬಿಡಿ. ಕೃತಿಕಾ ಬನ್ನಿ ಇಲ್ಲಿ. ಸರ್ ಸ್ವಲ್ಪ ಕ್ಯಾಮ್ರಾ ಫೇವರ್ ಆಗಿ ನಿಂತ್ಕೊಳ್ಳಿ ಸರ್. ಈ ಹಾರ ಇವ್ರ ಹತ್ರ ಕೊಟ್ಬಿಡಿ. ಫಸ್ಟ್ ಶಾಲ್ ಹಾಕಿ ಸರ್. ಸರ್ ಶಾಲ್ ಹಾಕಿ ಸರ್ ಫಸ್ಟ್. ನರಸಿಂಹಮೂರ್ತಿ ಸರ್ ಥ್ಯಾಂಕ್ ಯು. ಪ್ರವೀಣ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಮೇಡಮ್ ಸೀತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಒಂದು ಫ್ರೇಮ್ ಬಂದುಬಿಡಿ. ಕೃತಿಕಾ ನೀವು ಜಾಯ್ನ್ ಆಗಿ ಒಂದು ಫ್ರೇಮ್. ಥ್ಯಾಂಕ್ ಯು. 3 ನಿರ್ಮಾಪಕರು ಇಲ್ಲೇ ಉಳಿಬೇಕು. ನಮ್ಮ ಮುಖ್ಯ ಅತಿಥಿಗಳು ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನ್ ಆಗಬೇಕಾಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ರಮೇಶ್ ಸರ್, ಸುಧಾಕರ್ ಸರ್, ವಿಷ್ಣುಕಾಂತ್ ಸರ್ ಸ್ಟೇಜ್ ಸೆಂಟ್ರಿಗೆ ಬನ್ನಿ ಪ್ಲೀಸ್. ಕುಡಿದಂತಹ ಸಿನಿಮಾದ ಒಂದು ಪ್ರಾಡಕ್ಟ್ ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಅನ್ನಿಸ್ತು. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತೇಳಿ. ನಮ್ಮ ಸ್ನೇಹಿತರು ಸುಧಾಕರ್ ರೆಡ್ಡಿ ಮತ್ತು ವಿಷ್ಣುಕಾಂತ್. ಮೈಕ್ ಹೈಟ್ ಇಡಿ ಸರ್, ಹೈಟ್ ಇಡಿ. ಸೊ ನಾವು 3 ಜನ ಸೇರಿಬಿಟ್ಟು ಸ್ನೇಹಿತರು ಈ ಭಾರವಿ ಫಿಲ್ಮ್ಸ್ ಸಂಸ್ಥೆ ಶುರು ಮಾಡಿದ್ದೀವಿ. ಇದು ನಮ್ಮ ಹೊಸ ಕ್ಷೇತ್ರ.
ಇದಕ್ಕೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರಾದಂಥ 38 ವರ್ಷದ ಸ್ನೇಹ ನಮ್ಮದು. ಮಿಸ್ಟರ್ ಚಿನ್ನಯ್ಯ ಮಾಸ್ಟ್ರು. ನಮ್ಮ ಸ್ನೇಹ 38 ವರ್ಷದ್ದು, ಬಟ್ ಅವರು ನಿಮ್ಮ ಕ್ಷೇತ್ರದಲ್ಲಿ 35 ವರ್ಷದಿಂದ ಇದ್ದಾರೆ. ಸೊ ಅವರ ಒಂದು ಬೆಂಬಲದಿಂದ ನಮಗೆ ಶ್ರೀನಿವಾಸ ಹೊರಟ ಶ್ರೀ ಅವರ ಪರಿಚಯ ಆಯಿತು. ಸೊ ಇವರೆಲ್ಲ ಸಹಯೋಗದೊಂದಿಗೆ ನಾವು ಈ ಸಿನಿಮಾ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ನನ್ನ ಮಗ ಸಮರ್ಥ್, ಅವನೇ ಹೀರೋ. ಸೊ ಅವನು ನಾನು ಅಬ್ಸರ್ವ್ ಮಾಡೋಂಗೆ ಬಾಲ ಪ್ರತಿಭೆ. ಅವನ ಪ್ರತಿಭೆಯನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವನಿಗೆ ಒಂದು ಸಪೋರ್ಟಾಗಿ ಮಾಡಬೇಕು ಅಂಥೇಳಿ ನಾವು ಈ ನಿರ್ಮಾಣಕ್ಕೆ ಕೈ ಹಾಕಿದ್ವಿ. ಸೊ ಅದಕ್ಕೆ ನನ್ನ ಸ್ನೇಹಿತರದು ಸಪೋರ್ಟು ಸಂಪೂರ್ಣವಾಗಿ ಸಿಕ್ತು. ಅದರ ಜೊತೆಗೆ ಹಾಗೂ ಇದು ನಮ್ಮ ಸಂಸ್ಥೆ ಮೊದಲ ಸಿನಿಮಾ. ನನ್ನ ಮಗ ಸಮರ್ಥ ಮೊದಲ ಬಾರಿ ಹೀರೋ ಆಗಿದ್ದಾನೆ. ಹಾಗೂ ಹೀರೋಯಿನ್ ಆಗಿ ಕೃತಿಕಾ ಮತ್ತು ಶಬರಿಯಾಗಿ ದಾನಿ ಅಭಿನಯಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗ ಆ್ಯಕ್ಟಿಂಗ್ ಕಲಿ ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮ ಡೈರೆಕ್ಟರ್ ಹೊರಟಾಶ್ರೀ ಮತ್ತು ಇಡೀ ಟೀಮ್ ತುಂಬ ಶ್ರಮಪಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ನಿಮಗೆ ಖಂಡಿತ ಇಷ್ಟವಾಗುತ್ತದೆ ಅನ್ನುವ ನಂಬಿಕೆ ನನಗಿದೆ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಧನ್ಯವಾದಗಳು. ಸರ್ ಸಿವಿಲ್ ಇಂಜಿನಿಯರು, ಬಿಲ್ಡಿಂಗ್ಸ್ ಪ್ಲಾನ್ಸ್ ಲೇಔಟ್ಸ್ ಎಲ್ಲ ಕೇಳಿದ್ರೆ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾರೆ. ಸ್ಪೀಚ್ ಸ್ವಲ್ಪ ಕಷ್ಟ. ಥ್ಯಾಂಕ್ ಯು ರಮೇಶ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುಧಾಕರ್ ರೆಡ್ಡಿ ಸರ್, ಏನು ಹೇಳ್ತೀರಿ? ಬಹುಶಃ ಅವ್ರು ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಅವ್ರ ಜೊತೆಲಿ ಇದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸಲ್ಲಿ ಕಾಣಿಸುತ್ತೆ ಸರ್. ಅಂದರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಗ್ತಾ ಅವರು ಭಾಳ ಪರಿಪಕ್ವವಾಗಿದ್ದಾರೆ. ಆದರೆ ನಾನು ಒಬ್ಬ ನಟನಾಗಿ ಅವ್ರನ್ನ ಹೇಗೆ ಹೇಳ್ಬೋದು ಅಂದರೆ ಸರ್, ಒಬ್ಬ ನಟನ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ, ಅಂದರೆ ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿಯ ಸಂಬಂಧ, ಅದೆಲ್ಲ ಮಿಕ್ಸ್ಚರ್ ಆಫ್ ಇದಿರ್ತದೆ ಕ್ಷೇತ್ರ. ನನಗೂ ಅವ್ರಿಗೂ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲ ನಟರನ್ನು ತುಂಬ ಪ್ರೀತಿಸ್ತಾರೆ, ಸ್ಕ್ರಿಪ್ಟನ್ನು ತುಂಬ ಪ್ರೀತಿಸ್ತಾರೆ. ಆವಾಗ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟನ್ನು ಅರ್ಥ ಮಾಡಿಸ್ತಾರೆ ಮತ್ತು ಲಿಬರ್ಟಿ ಕೊಡ್ತಾರೆ. ಏನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗೋ ಇಲ್ಲ, ನಾನು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ನಾವು ಮಾಡಿದ ತಪ್ಪಾದರೆ ಅದನ್ನು ಮತ್ತೆ ತಿತ್ತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ನೂ ಮುಂದೆ ಪ್ರೆಸ್ ಮೀಟಲ್ಲಿ ಮಾತಾಡೋದು ತುಂಬ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮವಾದ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾರೆ. ಈಗಾಗಲೇ ಅವ್ರು ಏನೋ ಬೇರೆ ಮಾಡ್ತಿರ್ಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು ಅಶ್ವಥ್ ಸರ್. ಸಾರಿ ಸರ್, ನಮ್ಮ ನಮ್ಮ ನಿರ್ಮಾಪಕರಿಗೆ, ಚಿನ್ನಯ್ಯ ಮಾಸ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಇಡೀ ನನ್ನ ಕೋ-ಆರ್ಟಿಸ್ಟ್ಗೆ, ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ತಂಡನ ಹಾರೈಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪತ್ರಕರ್ತ ಸ್ನೇಹಿತರಿಗೂ ನಿಮಗೂ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ಸರ್ ಮತ್ತು ನಮ್ಮ ವೇಲು ಸರ್ ಬಂದು ಹೋದರು. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಸಪೋರ್ಟು ನಮ್ಮ ಶಬರಿ ಟೀಮ್ಗೆ. ಒಂದು ಕರೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್, ನಾನು ಅಣ್ಣ ಅಂತ ಕರಿತೀನಿ, ನಮ್ಮ ಹೊರಟ ಶ್ರೀಭಯ್ಯ ಅವ್ರನ್ನ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ಯಾಪ್ ಆಗಿತ್ತು. 2010 ಕೆಂಪೇಗೌಡ ಮಾಡಿದಾದಮೇಲೆ ತುಂಬ ಲಾಂಗ್ ಗ್ಯಾಪ್ ಇತ್ತು. ಸೊ ಅದಾದ ನಂತರ ಇಲ್ಲ ಯೋಗೇಶ್ ನೀನು ಮಾಡಲೇಬೇಕು ಅಂತ ತಿರ್ಗಾ ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಆಪರ್ಚುನಿಟಿನೂ ಕೊಟ್ಟು ಒಂದು ಒಳ್ಳೆ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ನನ್ನ ಗೆಳೆಯ ಸಮರ್ಥ, ಒಳ್ಳೆ ಒಂದಷ್ಟು ನಾನು ಸೀನ್ಸ್ನ ನೋಡಿದ್ದೀನಿ. ಹೊಸಬಾ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಸೀನ್ಸ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ಧನ್ವಿ ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಒಂದೇ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಹೊರಟ ಶ್ರೀಭಯ್ಯ ಅವ್ರ ಕಡೆಯಿಂದ ನಮ್ಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ.
ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಸರ್ ಅವರಾಗಿರ್ಬೋದು, ಬದ್ರಿ ಸರ್ ಅವರಾಗಿರ್ಬೋದು, ಪ್ಲಸ್ ವಿಷ್ಣು ಸರ್ ಅವರು. ಸರ್, ನಿಮ್ಮಿಂದ ಇವತ್ತು ನಾವೆಲ್ಲ ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಪ್ಲಸ್ಸು ನಮ್ಮ ಬ್ರದರ್ ಅಶ್ವಥ್ ಸರ್, ನನ್ನ ಒಂದು ಫಸ್ಟ್ ಫಿಲಮಲ್ಲೂ ಜೊತೆಗೆ ಒಂದು ಒಡನಾಟ, ಇವತ್ತವರೆಗೂ ತಿರ್ಗಾ ಅದೇ ಸೆಕೆಂಡ್ ಒಂದು ಫಿಲಮಲ್ಲಿ ಇಬ್ಬರು ಜೊತೆಗೆ ನಟಿಸಿದ್ದೀವಿ. ಅವರು ಒಂದು ಗೈಡ್ಲೈನ್ಸು ತುಂಬ ಇತ್ತು ನಮಗೆ, ಅವ್ರ ಹತ್ರದಿಂದ ತುಂಬ ಕಲಿಯೋದಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಇಲ್ಲ, ನಿಮ್ಮ ಎಲ್ಲ ದೊಡ್ಡವ್ರ ಗೈಡ್ಲೈನ್ಸಿಂದನೇ ನಾವು ಬೆಳೆಯೋದಕ್ಕೆ ಒಂದು ಚಾನ್ಸು. ಪ್ಲಸ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಯೋಗೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ಸರ್, ಧನ್ಯವಾದಗಳು ತಮಗೂ ಕೂಡ. ಹಾಗೆ ಚಿತ್ರದ ಸಂಭಾಷಣೆಕಾರರು ಪೆನ್ನಯ್ಯ ಕೋಗುಂಡಿ ಅವರು ದಯಮಾಡಿ ಆನ್ ಸ್ಟೇಜ್. ಎಲ್ಲರೂ ಎರಡೆರಡು ವಾಕ್ಯಗಳಲ್ಲಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಓಕೆ ಓಕೆ ಪ್ರಕಾಶ್ ಸರ್ ಹೇಳಿ, ಶಬರಿಯ ತಮ್ಮ ಪಾತ್ರದ ಬಗ್ಗೆ ಟೀಸರ್ ಹೇಗೆ ಅನ್ನಿಸ್ತು? ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ. ಇದು ನಂದು ಶ್ರೀ ಸರ್ ಜೊತೆಗೆ 2ನೇ ಸಿನಿಮಾ. ಮೊದಲನೇದು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವ್ರದ್ದು ಬಯೋಪಿಕ್ ಒಂದು ಮಾಡಿದ್ವಿ. ಅದರಲ್ಲೂ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದರು. ಜೊತೆಗೆ ಇದು 2ನೇ ಚಿತ್ರ ಶಬರಿ. ನನ್ನ ಟೈಟ್ಲ್ ಕೇಳಿದಾಗೇ ತುಂಬ ಖುಷಿ ಆಯಿತು. ಈ ಟೈಟ್ಲ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸರ್, ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ಥರ ಅಂತಂದಾಗ ಅದು ಯಾವುದೂ ಅಲ್ಲಪ್ಪ. ಈ ರೀತಿದೊಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ಇವ್ರದ್ದು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ. 2 ತಿಂಗಳು ಆದಮೇಲಿನ ಡೇಟ್, ಅದು ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಈ ದಿನ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದಮೇಲೆ ಬಂದು ನಾವು ಇಲ್ಲಿ ಪುಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ, ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ಡೇಟು ನನಗೆ ಹೇಳಿದ್ದಾರೆ ಅದೇ ಡೇಟಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕ್ಕೊಂಡು ಆ ಟೈಮಿಗೆ ಏನು ನಾವು ಕುಂಬಳಕಾಯಿ ಅಂತ ಪ್ಲ್ಯಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನವೇ ಮುಗಿಸಿದ್ದೀವಿ ನಾವು. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ಥರ ನಡ್ಕೊಂಡು ಬಂದರು, ಯಾವ ಥರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಮಗೇನು ಅಂದರೆ, ನಮಗೊಂದು ಡೇಟನ್ನು ಕೊಟ್ಟಿರ್ತಾರೆ, ಆ ಡೇಟಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನು ಫಿನಿಷ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದರೂ ತುಂಬ ಖುಷಿಯಾಗಿ ಮಾಡಿದ್ದೀನಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ, ಟೀಮ್ಗೆ ಒಳ್ಳೇದಾಗಲಿ. ನಮ್ಮ ಸಮರ್ಥ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವಳ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಕೀ ರೋಲ್ ಮಾಡಿದ್ದೀನಿ, ಧನ್ವಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ. ಇದರಿಂದ ಇನ್ನಷ್ಟು ಟೀಮ್ ಬೆಳೀರಿ, ನಮ್ಮ ಶಬರಿ ಟೀಮ್ ಜೊತೆಗೆ ಇನ್ನಷ್ಟು ಎಲ್ರಿಗೂ ಕೆಲಸ ಸಿಗುವಾಗ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಹೇಮಂತ್ ಅವರೇ ತಮ್ಮ ಮಾತು. ನೆಕ್ಸ್ಟ್ ಮಾಧ್ಯಮದವ್ರಿಗೆ ಬೇರೆ ಪ್ರೆಸ್ ಮೀಟ್ ಇದೆ, ಎಲ್ಲರೂ ಕ್ರಿಸ್ಪ್ ಆಗಿ ಮಾತಾಡಬೇಕು, ರಿಕ್ವೆಸ್ಟ್. ನಮಸ್ತೆ. ಟೀಸರ್ ನೋಡಿರ್ತೀರ, 3 ಸಾಂಗ್ಸ್ ಇದೆ ಶಬರಿಯಲ್ಲಿ, ಅದ್ಭುತವಾಗಿ ಬಂದಿದೆ. ಸೊ ಅದು ನೀವೇ ಹೇಳಬೇಕು, ನೆಕ್ಸ್ಟ್ ಈವೆಂಟಲ್ಲಿ ಸಾಂಗ್ಸ್ ಕೇಳಿಸ್ತೇವೆ. ಸೊ ನಮ್ಮ ಡೈರೆಕ್ಟ್ರು ಲಾಸ್ಟ್ ಕೋರ ನಾವು ಮಾಡಿದ ಹಾಗೆ ಹೇಮಂತ್ ನೀನೇ ಮಾಡಬೇಕಂತ ಹೇಳಿದ್ರು. ಇಲ್ಲಿ ಶಬರಿಗೆ ಟ್ರಾವೆಲ್ ಆದ್ವಿ ಸರ್. ಒನ್ ಲೈನ್ ಸ್ಟೋರಿ ಹೇಳುವಾಗ ಯೂಶ್ವಲಿ ನಮಗೆ ಸ್ಟೋರಿ ಹೇಳಿದ್ರೆ ಮತ್ತೆ ಬರ್ತಾರೆ, ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ವರ ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಬೋದು, ಒಂದು ಸ್ಟೋರಿಲ್ಲ ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. ಒನ್ ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ, ಸರ್ ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದೀರಾ ಅಂತ. ಆ ಲೈನ್ಸ್ ಹೇಗೆ ಮಾಡಿದ್ದಾರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು
ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟು. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮ್ಗೂ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ವಿ. ಯೂಶ್ವಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ 6 months ಆಗ್ಬೋದು, 1 year ಆಗ್ಬೋದು. ಬಟ್ ಮ್ಯಾಜಿಕ್ 1.5 monthsಲ್ಲಿ ಮುಗೀತು ಈ ಥರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಸುಧಾಕರ್ ಸರ್, ರಮೇಶ್ ಸರ್, ವಿಷ್ಣು ಸರ್. ಸೊ ಎಲ್ಲ ಪ್ರೊಡ್ಯೂಸರ್ಸು ಮ್ಯೂಸಿಕಲ್ಲೂ ಬಂದು ಕೂತ್ಕೊಂಡು ಬಿಡ್ತಾರೆ. ಡೈರೆಕ್ಟರ್ ನಮಗೆ ಓಕೆ ಆಗಿರುತ್ತೆ, ಬಟ್ ಅವರು ಬಂದು ಹಿಂಗೆ ಬರ್ಬೇಕು ಹಂಗೆ ಅವ್ರು ಪ್ರಾಜೆಕ್ಟೇ ಚೇಂಜ್ ಆಗೋದು. ಬಟ್ ದೇ ಹ್ಯಾವ್ ಲೆಫ್ಟ್ ಅಸ್, ನೀವು ಮಾಡಿ ನೀವು. ದಟ್ ಈಸ್ ವೈ ದ ಮೂವಿ ಹಸ್ ಕಮ್ ವೆರಿ ಗುಡ್, ಸಾಂಗ್ಸ್ ಹಸ್ ಕಮ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಗೀತ ನಿರ್ದೇಶಕ ಹೇಮಂತ್ ಅವರಿಗೆ. ಗಿರೀಶ್ ಸರ್, ಎಡಿಟರ್ ಸರ್, ಏನು ಮಾತನಾಡ್ತೀರಿ? ಎಲ್ರಿಗೂ ನಮಸ್ಕಾರ. ಅಷ್ಟೇ. ಅಯ್ಯೋ ಸರ್, ಮೋಸ್ಟ್ಲಿ ಟ್ರೈಲರ್ ಕಟ್ ಮಾಡಿದ್ಮೇಲೆ ಮಾತಾಡ್ತಾರೆ ಅನ್ಸುತ್ತೆ. ಸಾಮ್ರಾಟ್ ನಾಗರಾಜ್ ಅವರು ನಮ್ಮ DOP. ಎಲ್ಲರಿಗೂ ನಮಸ್ತೆ. ಟೀಸರ್ ನೋಡಿದರೆ ಟೀಸರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಈ ಟೀಸರ್ನ ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು. ಅತಿ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಮೋಷ್ನಲ್ ಇರ್ಬೋದು, ಮತ್ತು ಸ್ಟಂಟ್ ಇರ್ಬೋದು, ಮತ್ತು ಸಾಂಗ್ಸ್ 3 ಸಾಂಗ್ ಇದೆ. ತುಂಬ ಲೊಕೇಶನ್ನಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಒಂದು ಅರ್ಧ ಕರ್ನಾಟಕ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. ಶ್ರೀ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಮೇಕಿಂಗ್ ಕಿಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓವರಾಲ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಿರ್ಮಾಪಕರಿಗೆ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಮ್ರಾಟ್ ನಾಗರಾಜ್ ಅವರಿಗೆ. ಚಿನ್ನಯ್ಯ ಸರ್, ಫೈಟ್ ಮಾಸ್ಟರ್, ಶಬರಿ ಬಗ್ಗೆ ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮವ್ರಿಗೂ ನಮಸ್ಕಾರ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಶಬರಿ ಹೆಂಗೆ ಬಂದಿದೆ ಅಂದರೆ ರಮೇಶ್ ಅವರು, ನಮ್ಮ ಬದ್ರಿ ಸಾರು, ಇವರೇ ಕಾರಣ. ಒಂದು ಪಿಕ್ಚರ್ ಮಾಡೋಣ ಚಿನ್ನಯ್ಯ ಅಂತ ಹೇಳಿದ್ರು ರಮೇಶ್ ಸಾರು. ನಮ್ಮ ಮಗನ್ನ ಹಾಕ್ಕೊಂಡು ಮಾಡೋಣ ಅಂದರು. ಆ್ಯಕ್ಚುಲಿ ಯಾವುದು ನಮ್ಮದು ಒಂದು ಕತೆ ಇತ್ತು, ಬಡ್ಜೆಟ್ ಜಾಸ್ತಿ ಇತ್ತು. ಸೊ ಆ ಬಡ್ಜೆಟ್ಗೆ ಮಾಡಬೇಕಂತ ಹೇಳಿದ ತಕ್ಷಣವೇ ಶ್ರೀ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಶ್ರೀ ಸಾರು ಆ ಬಡ್ಜೆಟಿಗೆ ಮಾಡ್ಬೋದು, ಪಕ್ಕ ಅಗ್ರಿಮೆಂಟ್, ಇಷ್ಟಂದ್ರೆ ಇಷ್ಟೇ, ಏನೂ ಇಲ್ಲ, ಹೊರಟಾಗಿಂದ ನಾವು ಕಂಬೈನ್ ಮಾಡ್ತಾಯಿದ್ದೀವಿ. ಅಗ್ರಿಮೆಂಟ್ ಬಿಟ್ಟು ಬೇರೆ ಹೇಳ್ಬೇಕು ಸರ್. ಅದೇ ಎಲ್ಲ ಹೇಳ್ಬಿಟ್ರು. ಹೊರಟಾಗಿಂದ ಮಾಡ್ತಾಯಿದ್ವಿ. ಟೀಮ್ ಚೆನ್ನಾಗಿತ್ತು. ನಾನು ಅವ್ರನ್ನ ಸಬ್ಮಿಟ್ ಮಾಡಿದೆ. ಅವ್ರಿಗೆ ಮಾಡಿದ್ಮೇಲೆ ಕತೆ ಹೇಳಿದ್ರು ಪಿದಾ. ಈಗ ಅದೇ ಥರನೇ ಬಂತು, ಚೆನ್ನಾಗಿ ಬಂತು. ಈ ಪಿಕ್ಚರಲ್ಲಿ ಎಲ್ಲರೂ ಆರ್ಟಿಸ್ಟು, ನಮ್ಮ ಹೀರೋ ಅವರು ಏನು ಫಸ್ಟ್ ಪಿಕ್ಚರ್ ಅಲ್ಲ, 5ನೇ ಪಿಕ್ಚರ್ 6ನೇ ಪಿಕ್ಚರ್ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರದ್ದು. ಪ್ಲಸ್ ಮೇಡಮು, ಮಗು ಮಾತಾಡೋಂಗೆ ಇಲ್ಲ. ಪ್ಲಸ್ ಸೀತಮ್ಮ ಅವರಂತೂ ನಾನು ಫ್ಯಾನ್ ಅವ್ರಿಗೆ. ಅವ್ರು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ನಾನು ನೋಡ್ತಾ ಇರ್ತೀನಿ ಶೂಟಿಂಗು. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಅವರು ನೈಟ್ ಆ್ಯಂಡ್ ಡೇ చేస్తారు. 3 ಗಂಟೆ ಪ್ಯಾಕಪ್ ಮಾಡ್ತಾರೆ, 6 ಗಂಟೆ ಕೂತಿರ್ತಾರೆ ಮತ್ತೆ ಫಸ್ಟ್ ಶಾಟಿಗೆ. ನಿದ್ದೆ ಇಲ್ಲ, ಏನಿಲ್ಲ, ಕಷ್ಟಪಟ್ಟಿದ್ವಿ. ಈ ಶಬರಿಗೆಲ್ಲ ನಮ್ಮ 3 ಜನನೇ ಕಾರಣ. ಪ್ಲಸ್ ಈ ಪಿಕ್ಚರಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಅವರು, ಮೇಡಮು ಎಲ್ಲ ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗ್ತಾಯಿಲ್ಲ. ಸೊ ಡ್ಯಾನ್ಸು ಕೊರಿಯೋಗ್ರಾಫರ್ ಪ್ರೇಮ್ ಅಂತ, ಅವನು ಯಾರಿಲ್ಲ, ನಮ್ಮ ಮಗನೇ ಅವನು. ಅವರು ಡೈರೆಕ್ಟ್ ಸರು ಸಬ್ಮಿಟ್ ಮಾಡಿದ್ದಾರೆ. ಏನು ಪಿಕ್ಚರ್ ಬಂದು ನೋಡಿ, ಅದ್ಭುತವಾಗಿದೆ. ನಾವು ನೋಡಿದ್ದೀವಿ, ನೀವು ನೋಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನಯ್ಯ ಸರ್, ಥ್ಯಾಂಕ್ ಯು. ಪೆನ್ನಯ್ಯ ಕೋಗುಂಡಿ, ಚಿತ್ರದ ಡೈಲಾಗ್ ರೈಟರ್, ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ. ನಾಗರಬಾವಿಯಲ್ಲಿ ಒಂದು ಪಾರ್ಕಲ್ಲಿ ಫಸ್ಟ್ ಟೈಮ್ ಶಬರಿ ಅನ್ನೋ ನರೇಷನ್ ಕೇಳಿದೆ. ನನ್ನ ಮೈಂಡು ಆ ಕೆಪಾಸಿಟಿ ಇಲ್ಲ ಅಂದ್ಕೊಂಡೆ ಇದಕ್ಕೆ ಡೈಲಾಗ್ ಬರೆಯೋಕ್ಕೆ. ಇದು ನನಗೆ ಕರೆಕ್ಟ್ ಅಲ್ಲ, ನಾನು ಅದ್ರ ಮುಂದೆ ಚಿಕ್ಕವನು, ಇವ್ರು ಯಾಕೆ ನನಗೆ ಹೇಳ್ತಿದ್ದಾರೆ. ಇವ್ರ ಜೊತೆ ನಂದಿದು ಆ್ಯಟ್ರಿಕ್, ಮೂರನೇ ಸಿನಿಮಾ. ಅವ್ರಿಗೆ ನಂಬಿಕೆ ಇದೆ, ನನಗಿಲ್ಲ. ಯಾಕಂದರೆ ಆ ಸ್ಟೋರಿ ಏನೇನೋ ಕೇಳ್ತಾ ಇದೆ. ಇದಕ್ಕೆ ನ್ಯಾಯ ಒದಗಿಸೋಕ್ಕೆ ನನ್ನ ಕೈಲಾಗಲ್ಲ. ಇವ್ರಿಗೆ ಹೇಳಿಲ್ಲ, ನಾನು ಸ್ಟೋರಿ ಕೇಳಿಬಿಟ್ಟು ಹೋಗ್ತಾ ಇದ್ದೀನಿ, ಮೈಂಡಲ್ಲೇ ಇದೆ, ಏನು ಬರೀಬೋದು, ಆಗಲ್ಲ ಅಂತ ಹೇಳ. ಅವ್ರಿಗೆ ನಂಬಿಕೆ ಇಟ್ಟು ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದೆ, 22 ದಿನದಲ್ಲಿ ಡೈಲಾಗ್ ಫಿನಿಶ್. ಒಬ್ಬ ಬರಹಗಾರನಿಗೆ ಪದಗಳೇ ಆಯುಧ, ಭಾವನೆಗಳೇ ಉಸಿರು. ಅದಕ್ಕೆ ದೃಶ್ಯ ರೂಪ ಕೊಡೋ ತಾಕತ್ತಿರೋದು ಡೈರೆಕ್ಟರ್ಗೆ. ಅವರು ನನ್ನ ಪದಗಳನ್ನ ಆ ರೇಂಜ್ಗೆ ಒಂದು ಶಾರ್ಪಾಗಿ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದಾರೆ ಅಂದರೆ ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತಿದೆ.
ಥ್ಯಾಂಕ್ ಯು ಹೊರಟ ಸರ್. ಬಿಳಿ ಪೇಪರ್ನಿಂದ ಸ್ಟೋರಿ ಬಿಳಿ ಓ ತುಂಬ ಚೆನ್ನಾಗಿದೆ. ನಮ್ಮ ಸಮರ್ಥಣ್ಣ ಅಷ್ಟೇ, ಅಕ್ಕ ನಾನು 3 ಜನನೂ ಚೆನ್ನಾಗಿ ಮಾಡಿದ್ದೀವಿ. ನಾವು ಚೆನ್ನಾಗಿ ಮಾಡೋಕ್ಕೆ ಕಾರಣ ನಮ್ಮ ಸರ್. ಓ ಚೆನ್ನಾಗಿದೆ. ಅಯ್ಯೋ ಅವ್ರಿಗೆಲ್ಲ ನೀವು ಎರಡು ಲೈನ್ ಮಾತಾಡು. ಏನು ಅನಿಸ್ತು? ನಾನೀಗ 4ನೇ ತರಗತಿ. ತಮಿಳಲ್ಲಿ ಅಯಲಿ ಅಂತ ಒಂದು ಮಾಡಿದ್ದೀನಿ, ವಧುವಲ್ಲಿ ಮಾಡಿದ್ದೀನಿ, ಈಗ ರಾಣಿ. ಇದು ಮೊದಲನೇ ಮೂವಿ ಶಬರಿ. ಹೋಗ್ತಿದ್ದೀನಿ. ಎಷ್ಟು ದಿನ ಹೋಗ್ತೀಯ ತಿಂಗಳಿಗೆ? ತಿಂಗಳಿಗೆ ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯ? ನಿಜ ಹೇಳಬೇಕು. ಇಲ್ಲ ಡೇಟ್ ಎಣಿಸಿಲ್ಲ. ಎರಡು ಇಲ್ಲ. ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಖುಷಿ ಆಯ್ತಾ ಆಕ್ಟ್ ಮಾಡಿದ್ದು ಶಬರಿಲಿ? ಹಾ ತುಂಬ ಖುಷಿ ಆಯ್ತು. ಲ್ಯಾಂಡಿಂಗ್ ಒಂದು ಸ್ಮೈಲ್ ಮಾಡ್ಬೇಕಂತ ಡೈರೆಕ್ಟರ್ ಹೇಳ್ಕೊಟ್ಟಿದ್ದಾರಾ? ಇಲ್ಲ. ಓಕೆ, ಇಷ್ಟೇನಾ? ಬೇರೆ ಏನು ಮಾತಾಡಲ್ವಾ? ಇಲ್ಲ ಇಲ್ಲ. ಒಂಚೂರು ಏನಾದ್ರು ಮಾತಾಡಮ್ಮ. ಇಲ್ಲ, ಮೂವಿ ನೋಡಿ. ಓಕೆ ಧನ್ವಿ, ಆಲ್ ದ ವೆರಿ ಬೆಸ್ಟ್ ಟು ಯು. ನೆಕ್ಸ್ಟ್ ಟ್ರೈಲರ್ ಲಾಂಚ್ ಆಗ ಸ್ಪೀಚ್ ಕಲ್ತ್ಕೊಂಬ. ಓಕೆನಾ? ಖುಷಿ ಇದೆ ಶಬರಿಲ್ ಪಾತ್ರ ಮಾಡಿದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರೆಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಶಬರಿ ನನಗೆ ತುಂಬಾ ಸ್ಪೆಷಲ್. ಏನಕ್ಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಡೆಬ್ಯೂ ಸಿನಿಮಾ ಇದು. ನನಗೆ ಅವಕಾಶ ಕೊಟ್ಟಂಥ ಶ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಫಿಲಮ್ಗಳು ಮೇ ಬಿ ಯಾರ್ಯಾರು ನೋಡಿರ್ತೀರೋ ಗೊತ್ತಿಲ್ಲ, ಅದ್ರಲ್ಲಿ ತುಂಬ ನಗಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಎಮೋಷನ್ ಇದೆ, ಲವ್ ಸೀನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗಳ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ನೋಡಿ. ಟೀಸರೇ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಮ್ಯೂಸಿಕ್ ಎಲ್ಲನೂ. ಆ್ಯಂಡ್ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನೀವುಗಳಿಂದನೇ ನಾವಿಲ್ಲಿ ಇರೋ ಕಾರಣ ಇವಾಗ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಮೀಡಿಯಾ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಂ, ನಂದು ಅದೇ ಸರ್, ಒಂದು ಗೌಡ್ರು ಮಗಳು ಶಬರಿ ಯಾರು ಅನ್ನೋದನ್ನ ತುಂಬ ಕ್ಯೂರಿಯಸ್ ಆಗಿಟ್ಟಿದ್ದೀವಿ ನಾವು. ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗೋದು ಏನು ಹೆಂಗಿದೆ ಕತೆ ಅಂದ್ಬಿಟ್ಟು. ಒಂದು ತುಂಬ ಎಮೋಷ್ನಲ್ ಆಗಿದೆ ನನ್ನ ಕ್ಯಾರೆಕ್ಟ್ರು. ಟೀಸರಲ್ಲಿ ಎಳಿ ಆಗಿ ನಮ್ಮ ಡೈರೆಕ್ಟ್ರು ತೋರಿಸ್ತಾ ಹೋಗ್ತಾರೆ. ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃತಿಕಾ? ಸಾರಿ ಸರ್, ನಂದಿದ್ದು ಡೆಬ್ಯೂ ಸರ್, ಫಸ್ಟ್ ಸಿನಿಮಾ ನಂದಿದ್ದು. ತುಂಬ ಚೆನ್ನಾಗಿತ್ತು ಸರ್. ಒನ್ ಡೇ ಸ್ಕೆಡ್ಯೂಲಲ್ಲಿ ನಾವು ಮುಗಿಸಿರೋದು ಅದನ್ನು ಸಿನಿಮಾ. ಆ್ಯಂಡ್ ಸರ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮಗೆ ಕತೆ ಪೂರ್ತಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಗೆ ಆ್ಯಕ್ಟ್ ಮಾಡೋಕ್ಕಂತೂ ಇನ್ನೂ ಈಸಿ ಆಗಿದೆ. ಆ್ಯಂಡ್ ನನಗಿದು ಫಸ್ಟ್ ಸಿನಿಮಾ ಅಂತ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಅದು ಆ ಥರ ಅನಿಸ್ಲೇ ಇಲ್ಲ. ಓಕೆ, ನಮ್ಮೆಲ್ಲ ಒಂದು ಟೀಮ್, ಒಂದು ಫ್ಯಾಮಿಲಿ ಥರನೇ ಇತ್ತು. ಅದರಿಂದನೇ ನಮಗೆ ತುಂಬ ಈಸಿ ಆಗಿದ್ದು ಆ್ಯಕ್ಟ್ ಮಾಡ್ಲಿಕ್ಕೆ ಕೂಡ. ಯಾ, ಥ್ಯಾಂಕ್ ಯು. ಹೌದು 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 ಸರ್. ಮಿಕ್ಸ್ಚರ್ ಇದೆ ಸರ್, ಎಲ್ಲ ಥರ ಎಮೋಷನ್ಸು ಮಿಕ್ಸ್ಚರ್ಸ್ ಇದೆ ಇದರಲ್ಲಿ. ಥ್ಯಾಂಕ್ ಯು ಕೃತಿಕಾ, ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಮರ್ಥ ಅವ್ರನ್ನ ಮಾತನಾಡ್ಸೋಣ. ಎಲ್ಲರೂ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ರಮೇಶ್ ಅಂತ. ಯಾರು ಬೈದಾಕ್ಬಿಡ್ತಾರೋ ಅಂತ ಕ್ರಿಸ್ಪ್ ಆಗಿರ್ತೀನಿ. ನನ್ನ ಪಾತ್ರ ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ, ಅವನ ಜೀಪ್ ಒಬ್ಸೆಷನ್ ಬಗ್ಗೆ. ಆ್ಯಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರಾ. ನಾನು 8 ವರ್ಷ ಆಯಿತು ನಾನು ರಂಗಭೂಮಿ ಎಂಟ್ರಾಗಿ. ನಾನು ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀನಿ ಅಂತ ನಂಗೆ ಇಮ್ಯಾಜಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, ವಿತೌಟ್ ಹೂಮ್ ಐ ಡೋಂಟ್ ಥಿಂಕ್ ಐಲ್ ಬಿ ಹಿಯರ್ ದಿಸ್ ಪೇಜ್. ಆ್ಯಂಡ್ ಅವರಾದಮೇಲೆ ವಿಷ್ಣು ಸರ್ ಮತ್ತು ಬದ್ರಿ ಸರ್ ಆಫ್ ಕೋರ್ಸ್, ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40 to 50 ದಿನ ಶೂಟು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟು ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್, ಸ್ವೆಟ್, ಟಿಯರ್ಸ್ ಮತ್ತು ನನ್ನ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಸಾರಿ,
ತುಂಬ ತುಂಬ ವೆನ್ಯೂಸ್ ಲೈಕ್ ರಂಗಶಂಕರ, ಅರುಂಧತಿ ರಾಜ ಅವ್ರ ಕೆಳಗಡೆ ಸ್ಟೂಡೆಂಟ್ ಆಗಿ, ಮತ್ತು ಜಾಗೃತಿ, ಮೇಡೈ, ತುಂಬ ತುಂಬ ವೆನ್ಯೂಸ್ ಬೆಂಗಳೂರಲ್ಲೇ ಪರ್ಫಾರ್ಮ್ ಮಾಡಿ 70 ಹಾ. ಪ್ಲೇಸ್ ಮಾಡಿದಾರಂತೆ. ಒಂದು ಸೆನ್ಸ್ ಆಫ್ ಪ್ರಿವಿಲೇಜ್ ಖಂಡಿತ, ಯಾಕೆಂದರೆ ನನ್ನ ಫ್ರೆಂಡ್ಸ್ ತುಂಬ ನಟರುಗಳು ಆ್ಯಕ್ಟರ್ಸ್ ಇದ್ದಾರೆ. ಬಟ್ ಸೊ ಐ ಆಮ್ ಗ್ರೇಟ್ಫುಲ್. ಸೊ ಐ ವಿಲ್ ನೆವರ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಸೊ ಮಚ್. Thank ಈ you so ಸಿನಿಮಾದಿಂದ ಒಳ್ಳೆ ಹೆಸರು, ಅವಕಾಶಗಳು ಒದಗಿ ಬರಲಿ ಅಂತ ನಾವು ಆಶಿಸ್ತೇವೆ. Thank you so ಥ್ಯಾಂಕ್ ಯು much. ಸೋ ಮಚ್. Thank you so ಏನಾದ್ರು much. ಮಾತಾಡ್ತೀನಿಮ್ಮ? ಅಷ್ಟೇನಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ಒಂದು ಪಿಕ್ಚರ್ ತಗೊಳ್ಳೋಣ, ಒಂದು ಪಿಕ್ಚರ್. ಓಕೆ, ಒಂದು ಫೋಟೋ ಕೃತಿಕಾ ಆ್ಯಂಡ್ ನಮ್ಮ ಧನ್ವಿ ಸಮರ್ಥ್ ಅವರು. ಸ್ಮೈಲ್ ಸಮರ್ಥ್ ಸರ್, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಓಕೆ, ನಾವು ಸರ್ ಒಂದು ಹೆಜ್ಜೆ ಮುಂದೆ ಬನ್ನಿ. ಹಿಂಗಂದ್ರೆ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಲಹರಿ ವೇಲು ಸರ್ಗೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲ ತಾಯಿ ತುತ್ತು ಕೈ ತಿನ್ಕೊಂಡು ಯಾವ ಥರ ಬೆಳೆದಿದ್ದೀವಿ, ಹಾಗೆ ಲಹರಿ ಸಂಸ್ಥೆಯಲ್ಲಿ ರಣಧೀರ, ಪ್ರೇಮ ಮೂಲಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆಗೆ ಹೋಗ್ತಾ ಇದ್ದಾರೆ. ನಿಜವಲ್ಲ ನಮ್ಮ ಟೀಮ್ ಒಂದು ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೇಲು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನೀವು ನೋಡಿದಾಗ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದರೆ ನಮ್ಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕರೆಸ್ತೇವೆ ಸರ್. ಯಾಕಂದರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮಗಿನ್ನೂ ಸ್ವಲ್ಪ ಮೋಟಿವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರವೀಣ್ ಸರ್, ಒಬ್ಬ ಸ್ನೇಹಿತನಾಗಿ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್, ಮುಂಬರುವ ದಿನಗಳಲ್ಲಿ ಕಾಮನ್ ಮ್ಯಾನ್ ರಿಲೀಸ್ ಆಗಲಿ, ಕೈ ತುಂಬ ಸಂಪಾದನೆ ಮಾಡಿ ಸರ್. ಅದರಲ್ಲಿ ಕಾಲು ಭಾಗ ನಮ್ಮಂಥ ನಿರ್ದೇಶಕರು ಎತ್ತಿಡಿ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಂಗಟ್ಟಿ ನಾನು ಒಬ್ಬರಿಂದ ಏನಾಗಲ್ಲ, ಟೀಮ್ ಅಷ್ಟೇ, ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟೇ ನಾನು. ಯಾಕಂದರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನು ಏನೋ ಮಾಡಿಬಿಟ್ಟೆ ಅದು ಮಾಡ್ಬಿಟ್ಟೆ. ಯಾಕಂದರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದು ಅದೆಲ್ಲ ಬಿಟ್ಬಿಡಿ, ಅದು ಸೆಕೆಂಡ್ರಿದು. ಬಟ್ ಏನು ಅಂದರೆ ಅವ್ರಿಗೊಂದು ಹೊಸಬ್ರು, ಅವ್ರಿಗೊಂದು ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಭಕ್ತಿ ಇದ್ರೇ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮೊದಲು ಇದನ್ನು ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ, ಮಾಡಲೇಬೇಕು ಅಂತ. ತುಂಬ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಟದಲ್ಲಿ ಸೈನ್ ಮಾಡ್ಬಿಡ್ತೀವಲ್ಲ. ಸೊ ನಮಗೆ ಫೀಲ್ ಹೆಂಗಿತ್ತಂದರೆ, ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಯಲ್ಲ, ಅದು ಡಬಲ್ ಅನ್ಭವಿಸ್ಬಿಟ್ಟಿದ್ದೀವಿ ಮೂವಿಲಿ. ನಿಜವಾಗ್ಲೂ ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಬಾರ್ದು. ಕೆಲವರು ಅನ್ನ ಸಾಂಬಾರು ಕೇಳ್ತೀವಿ ಅಷ್ಟು, ಜಾಸ್ತಿ ಇಲ್ಲ. ಅನ್ನ ಸಾಂಬಾರು ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರು ಹಾಕಲ್ಲ. ಸಾಂಬಾರು ಅವ್ರ ಹತ್ರ ಇಲ್ಲ ಅಂತೆಲ್ಲ ಬೇರೆ ಕಡೆ ಚೆಲ್ತಾ ಇರ್ತಾರೆ. ನಮ್ಮ ನಿರ್ಮಾಪಕರು ಅವ್ರಿಗೂ ಅನ್ನ ಸಾಂಬಾರೇ ಕೇಳಿದ್ದು, ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಬಡಿಸಿದ್ರು. ಏನು ಬೇಕಾ ತಗೋಶ್ರೀ, ತಲೆ ಕೆಡ್ಸ್ಕೊಂಬೇಡ, ನೀಟಾಗಿ ಒಂದು ಅಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸು ಮಾಡ್ಕೊಂಬನ್ನಿ ಅಂದರು. ಸರ್ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊತೀನಿ, ಮುಂದೆನೇ ಉಳಿಸ್ಕೊಳ್ತಾ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟು ನಿಮ್ಗೆಲ್ಲರಿಗಿಂತ ಮುಖ್ಯವಾಗಿ ನಾನು ಕೋರಾ ಚಿನ್ನಯ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಥ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ಕೊಟ್ಟಿದ್ದಾರೆ. ನಂದು ಕೋರಾ ಚಿನ್ನಯ್ಯ ಸುಮಾರು ಒಂದು ಕೋರಾ ಸಿನಿಮಾಯಿಂದ ಪರಿಚಯ ಆಗಿದ್ದು. ಕೋರಾ ಅಂತ ನಾನೇ ಇಟ್ಟಿದ್ದು ಅವ್ರಿಗೆ, ನೀವು ಕೋರಾ ಅಂತ ಇಟ್ಕೊಳ್ಳಿ ಅಂತ. ಯಾಕಂದರೆ ಸುಮಾರು ರವಿವರ್ಮ ಸರ್ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಹೇಳಿ, ಅಣ್ಣ ಅಲ್ಲಣ್ಣ ಅವರೇನೋ ಆಯಿತು, ನೀವೇನಣ್ಣ ಇಲ್ಲ ನೀವು ಮಾಡಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರಾದಲ್ಲಿ ಫೈಟ್ ಮಾಸ್ಟರ್ಗೆ ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀರಣ್ಣ. ಸೊ ಇದಾದಮೇಲೆ ಅಗ್ರಿಮೆಂಟ್ ಎಲ್ಲ ಸೈನು ಸುಮ್ಮನೆ ಎಲ್ಲರೂ ಬೋರ್ ಆಗ್ಬಿಡ್ತೇವೆ, ಬಿಟ್ಬಿಡಲೇ, ಬೇರೆ ವಿಷಯ ಅಂತ ಬೈಕೊಂಬಿಡಿ. ಮುಖ್ಯವಾಗಿ ನಾನು ನಮ್ಮ ಚಿದಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮವ್ರು ಅಂತ ಎಚ್ಚರಿಕೆ ಗಂಟೆ ಆಗಿದ್ರು ಅವರು. ಶ್ರೀ ಬಜೆಟ್ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಲೆಕ್ಕ ಪಕ್ಕ ಎಲ್ಲ ಪಕ್ಕು ಕೆಡಿ, ಸಿನಿಮಾ ಚೆನ್ನಾಗಿ ಪಕ್ಕ ಮಾಡ್ಕೊಂಬನಿ ಅಂತಿದ್ರು. ಚಿದಾನಂದ್ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್, ನೀವು ಯಾಕಂದರೆ ನೀವು ಒಂಥರ ಬ್ಯಾಕ್ ಬೋನ್ ನಮಗೆ. ಯಾಕಂದ್ರೆ ಜಾಸ್ತಿ ಕನ್ವರ್ಷನ್ ನಾನು ಒಡಂಬಡಿಕೆ ನಿಮ್ಮ ಹತ್ರ ಜಾಸ್ತಿ ಐತೆ ಹೊರತು. ಸರ್ ದಯವಿಟ್ಟು ಬರ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ್ ಸರ್. ಅಲ್ಲಿಂದ ಒಂದು ನಮಸ್ಕಾರ ಹಾಕ್ಬಿಡಿ ಸಾಕು. ಎಸ್. ಇನ್ನು ನಮ್ಮ
ಟೆಕ್ನಿಷಿಯನ್ಸ್, ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಒಬ್ಬ ಡೈರೆಕ್ಟರ್ಗೆ ಒಂದು 5 ಜನ ಪಿಲ್ಲರ್ಗಳಿದ್ರೇ ಅದು ಒಂದು ಔಟ್ಪುಟ್ ತೊಗೊಳ್ಳೋದು. ಸೊ ನಾನು ಒಬ್ಬರಿಂದ ಏನೂ ಸಾಧ್ಯ ಇಲ್ಲ. ನಮ್ಮ ಕ್ಯಾಮ್ರಾಮನ್ ನಾನು ಯಾವಾಗಲೂ ಉಡಾ ಅಂತ ಕರಿತಾ ಇರ್ತೀನಿ. ನಾನು ನಿದ್ದೆ ಕೆಟ್ಟರು ಕೂಡ ನಾನು ಮುಖ ತೊಳ್ಕೊಂಡು ಬಂದೆ, ಅದೊಂದೆಲ್ಲೋ ಭಯ ಆಗ್ತದೆ, ಮುಗಿಸ್ಬೇಕು ಅಂತ, ಬಟ್ ಕ್ವಾಲಿಟಿಲಿ ಮುಗಿಸ್ಬೇಕು ಅಂತ, ಸುಮ್ಮನೆ ಏನೋ ಒಂದು ಆಗಬಾರ್ದು ಅಂತ. ಆ ಯಪ್ಪ ಹೆಂಗಂದರೆ ನೀನು ಎಷ್ಟರ ನಿದ್ದೆ ಕೆಡ್ಕೋ, ನಾನು ಕೆಡಲ್ಲ ಅಂತ. ನಿಜವಲ್ಲೂ ನೈಟ್ ಆ್ಯಂಡ್ ಡೇ ಕೆಲಸ ಮಾಡೋದು. ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿನಗೆ. ನಮ್ಮ ಜರ್ನಿಗೆ ಕಂಟಿನ್ಯೂ ಆಗಿದೆ ನಾವು. ಅದೇ ಇಂಡೈರೆಕ್ಟಾಗಿ ಉಡಾ ಅಂತ ಹೇಳ್ತೀನಿ. ಹಳ್ಳಿ ವಾತಾವರಣ, ಹಳ್ಳಿ ದೇಹ, ನೀನು ತಡೀದಿದೆಯಪ್ಪ, ನಾನು ತಡೆಯೋಕ್ಕಲ್ಲ ಅಂತ ಸುಮಾರು ಸಲ ಹೇಳ್ತಾ ಇರ್ತೀನಿ ನಾನು. ನಮ್ಮ ಎಡಿಟ್ರು ಗಿರೀಶ್ ಕುಮಾರ್, ನಮ್ಮ ಎಲ್ಲರಿಗಿಂತ ತುಂಬ ಸೀನಿಯರ್. ಎ ಪಿಕ್ಚರು, ಓಮ್ ಪಿಕ್ಚರು, ಅವು ತುಂಬ ಇತಿಹಾಸ ಇದೆ. ನಮ್ಮ ಪ್ರೀತಿರಾಮು ಅವ್ರ ಕೆಳಗಡೆ ಕೈ ಕೆಲಸ ಮಾಡಿದೆ. ನಮ್ಮ ಗಿರಿ, ನಮ್ಮ ಹೊರಟ ಇಲ್ಲ ವ್ಯೂ, ಅಲ್ಲಿಂದ ನನ್ನ ಗಿರಿದು ಜರ್ನಿ ಸ್ಟಾರ್ಟ್ ಆಯಿತು. ಇಂಡೈರೆಕ್ಟಾಗಲಿ ಒಬ್ಬ ಎಡಿಟ್ರಿಗೆ ಎಡಿಟಿಂಗ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಆ ಸೆನ್ಸ್ ಕಲ್ತಿದ್ದೆ ನಾನು ಗಿರಿಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ನಮ್ಮ ಪೆನ್ನಯ್ಯ ಡೈಲಾಗ್ ರೈಟರು, ತುಂಬ ಚೆನ್ನಾಗಿ ಬರೆದಿದೆ ಕಣೋ. ನಿನ್ನ ಮೇಲೆ ನಿನ್ನ ನಂಬಿಕೆ ಇತ್ತು ಗೊತ್ತಿಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್, ತುಂಬ ನಾಚಿಕೆ ಸ್ವಭಾವ, ಕೆಲಸದಲ್ಲಿ ರಾಕ್ಷಸ. ಹೇಮಂತ್, ಈ ಸಿನಿಮಾ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರಾಗಿ ಹೊರಹೊಮ್ಮಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನು ನಮ್ಮ ಸಮರ್ಥ್ ಬಗ್ಗೆ ಹೇಳಬೇಕು ಅಂದ್ರೆ, ಸಮರ್ಥ್ ಇಲ್ಲಿ ಬಂದು ನಿಂತ್ಕೊಂಡಾಗ 4 ಜನ ಮುಂದೆ ಹೀರೋ ಮೆಟೀರಿಯಲ್ ಕಾಣ್ತಾನೋ, ಹೀರೋ ಥರ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ 4 ಜನ ಮನಸ್ಸಲ್ಲಿ ಒಬ್ಬ ಒಳ್ಳೆ ಅದ್ಭುತ ನಟ ಅಂತ ಮಾತ್ರ ಅನ್ಸ್ಕೊತಾನೆ. ಯಾಕಂದರೆ ಈ ಸಿನಿಮಾ ಹೀರೋ ಬೇಸು ಇನ್ನೊಂದು ಬೇಸ್ ಅಂತ ಮಾಡಿಲ್ಲ. ಮೇನ್ ಬೇಸ್ ಬಂದಿದ್ದು ಒಂದು ಕಂಟೆಂಟ್ ಹೀರೋ ಥರನೇ ಮಾಡಿದ್ದು. ಅದಕ್ಕೀಗ ಸುಮ್ಮನೆ ತುಂಬ ಗ್ಲಾಮರ್ ಆಗಲಿ ಅದು ಇದು ಡಿಮ್ಯಾಂಡ್ ಮಾಡಿಲ್ಲ. ಆಮೇಲೆ ನೀವು ಆ್ಯಕ್ಷನ್ಸ್ ನೋಡಿರ್ಬೋದು. ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಿದಾಗ ಇಷ್ಟು ಆ್ಯಕ್ಷನ್ ಬೇಕಾ ಅಂತ. ಯಾಕಂದ್ರೆ ನಾವು ಟೋಟಲ್ ಒಂದು ಪ್ಲ್ಯಾನ್ ಮಾಡಿದ್ದು ಅಂದರೆ ಒಂದು ಸಹಜ ಸ್ಥಿತಿಗೆ ಹೋಗೋಣ ಸಿನಿಮಾ. ಸುಮ್ಮನೆ ಟಾಂಗ್ ಕೊಡೋದು ನೀನು ಅದೆಲ್ಲ ಬೇಡ. ಸೊ ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ತುಂಬ ಒಂದು ನ್ಯಾಚುರಲ್ ಹೋಗೋಣ. ಒಂದು ಅವರು ನಡೆಯೋಂತಾಗಿರ್ಬೋದು, ಅವ್ರು ಏನು ತಿಂತಾರೆ, ಏನು ನಡೀತಾರೆ, ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡಾಗ ಆ ಫೈಟ್ಸ್ನು ಯಾಕೆ ನಾವು ತುಂಬ ಕಮರ್ಷಿಯಲ್ ಮಾಡಬೇಕು, ಒಂದು ಆ ಮಾಸ್ ಎಲಿಮೆಂಟ್ಸು, ಆ ಟೆಲಿ ಶಾರ್ಟ್ಸು, ಆ ಗ್ರ್ಯಾಂಡ್ ಆಗಬೇಕು ಅಂತ ನನಗನ್ನಿಸ್ತು. ಯಾಕೆ ನಾನು ಗೋರದಲ್ಲೆಲ್ಲ ಮಾಡಿದ್ದೆ. ನನಗೆಲ್ಲೋ ಭಯ, ಬೈ ಚಾನ್ಸ್ ಆ್ಯಕ್ಷನ್ ಥರ ಆಗ್ಬಿಡುತ್ತಾ ಅಂತ ನನಗೊಂದ್ಸಲಿ ಭಯ. ಸೊ ನನಗೆ ಈ ಕತೆ ಮಾಡೋದಕ್ಕೆ, ಯಾಕಂದರೆ ಹಳೆ ಕಥೆಯಿಂದ ಹೊಸ ಕತೆ ಉಟ್ಕೊತಾರೆ ಅಂತ ಹೇಳ್ತಾರೆ. ಖಂಡಿತ ನನಗೊಂದು ಇನ್ಸ್ಪೈರ್ ಇದ್ದೇ ಇರುತ್ತೆ ಒಬ್ಬ ಡೈರೆಕ್ಟ್ರಿಗೆ. ನೀ ಬರೆದ ಕಾದಂಬರಿ ಆಗಿರ್ಬೋದು, ಆಮೇಲೆ ಚಿನ್ನ ನೀನ ಮುದ್ದಾಡವೇ ಆಗಿರ್ಬೋದು, ಮತ್ತೆ ಹಾಡಿದ ಕೋಗಿಲೆ ಆಗಿರ್ಬೋದು, ಮಂಕುತಿಮ್ಮ ನಮ್ಮ ದ್ವಾರಕೀಶ್ ಸರ್, ಅದೆಲ್ಲ ನೋಡಿದ್ರೆ ನಿಮ್ಗೆ ಹುಡುಗಿ ಪ್ರಧಾನ ಪಾತ್ರ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದೇ ನಂಗೆ ಇನ್ಸ್ಪಿರೇಷನ್ ಶಬರಿ ಮಾಡೋದಕ್ಕೆ. ನಾವು ಯಾಕೆ ಮಾಡ್ಬಾರ್ದು ಈ ಥರ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಆ್ಯಕ್ಷನ್ ಅಂತ ಬಂದಾಗ ನಾವೇನು ನ್ಯಾಚುರಲ್ಗೆ ನಾನು ಮತ್ತು ಚಿನ್ನಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ರೆ, ಕತ್ತನಪಟ್ಟಿ ನ್ಯಾಚುರಲ್ ಏನು ಫೈಟು, ಕತ್ತನಪಟ್ಟಿ ಹಿಡಿಯೋದು, ಓದಿಯೋದು ತುಂಬ ನ್ಯಾಚುರಲಾಗಿ ಇರುತ್ತೆ ಅಂತಲೇ ಇರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಬಟ್ ಆ ಹಿಂದೆ ಸೀನು ಮುಂದೆ ಸೀನು ಆ ಡಿಮ್ಯಾಂಡ್ ಅದು ಹೆಂಗೆ ಅಂದರೆ, ಇಲ್ಲ ತುಂಬ ಟ್ರಿಗರ್ ಮಾಡಿದಾಗ ಅವನು ಬಿಟ್ಟು ಕತ್ತಂಪಟ್ಟು ಹಿಡ್ಕೊಂಡು ಬಿದ್ದರೆ ಅದು ಯಾಕೋ ಮಜಾ ಇರಲ್ಲ ಅಂತ ಬೇರೆ ದಾರಿ ಇಲ್ದಿರ, ಇಲ್ಲ ಅಲ್ಲೊಂದು ಬ್ಯಾಂಗ್ ಫೈಟ್ ಬೇಕು ಅಂತ ನಾವು ಫೈಟ್ಸ್ ಇಟ್ಟಿರೋದಷ್ಟೇ. ಬಟ್ ಆ್ಯಕ್ಷನ್ ಸಿನಿಮಾ ಅಲ್ಲ ಇದು, ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಸಿನಿಮಾ. ಮತ್ತು ನಮ್ಮ ಕೃತಿಗೌಡ ನೋಡಿ, ನನಗೆ ಒಂಥರ ಸ್ವಲ್ಪ ವಾಯ್ಸು ಅಲ್ಲಾಡ್ತದೆ. ಎಷ್ಟೇ ಮಾತಾಡಿದ್ರು ಕೂಡ ಏನೇನೋ ಸಾಕಷ್ಟು ವಿಚಾರಗಳು ಹಂಚ್ಕೊಬೇಕಂತೀನಿ. ಅಲ್ಲಿ ಬಂದಾಗ ಒಂದು ಅರ್ಧ ಮರಿತೀನಿ, ಮೈಕ್ ಇಟ್ಕೊಂಡ್ರೆ ಒಂದು ಅರ್ಧ ಮರೆತೋಗ್ತೀನಿ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಕೃತಿಗೌಡ ಸುಮಾರು ಒಂದು 60-70 ಶಾರ್ಟ್ಸ್ ಮೂವಿ ಮಾಡಿದ್ದಾರೆ. ನಾನು ಕೃತಿಲ್ಲಾನು ತುಂಬ ಇಷ್ಟಪಟ್ಟಿದ್ದೆ. ಅಂದರೆ ಕೃತಿ ಅದು ಏನು ಮಾಡ್ತೆ ಗೊತ್ತಿಲ್ಲ, ನಿದ್ದೆಗಿದ್ದೆ ನಾನು ನೆಪಾನೇ ಹೇಳ್ಬೇಡಮ್ಮ, 7 ಗಂಟೆ ಸ್ಪಾಟ್ ಇರಬೇಕು, 6 ಸ್ಪಾಟ್ ಇರ್ತಾಯಿದ್ಲು. ನಿಜವಾಗ್ಲೂ ಆ ಡೆಡಿಕೇಶನ್ ಇರಲಿ ಕೃತಿ, ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ನೀವು ಒಳ್ಳೆ ನಟಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಹೆಚ್ಚೆಚ್ಚು ಆಫರ್ಗಳು ಬರಲಿ ಕೃತಿ. ನಮ್ಮ ಧನ್ವಿ ಬಗ್ಗೆ ನಾನು ಹೇಳಬೇಕು, ನಂಗೆ ಶಾಕ್ ಆಯ್ತು. ಅವಳು ಆ್ಯಕ್ಚುಲಿ ಎಲ್ಲರಿಗಿಂತ ಅವಳೆ ಮಹಾನ್ ಘಾಟಿ, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಅದೇನೋ ಮೋಸ್ಟ್ಲಿ ಮೈಕ್ ಫೀವರ್ ಏನೋ ಗೊತ್ತಿಲ್ಲ. 10 ಗಂಟೆಗೆ ಬಂದು ಎಲ್ಲ ಮಾತಾಡ್ಸ್ಬಿಟ್ಟು ಇವಾಗ ಸುಮ್ಮನೆ ಕೂತು ಎಲ್ಲರಿಗೂ ತಲೆ ನೋಡ್ಕೊಂಡು ಬರ್ತಾ ಇದ್ಲು ಅವಳು ಶೂಟಿಂಗಲ್ಲಿ. ಆದರೂ ನಿದ್ದೆ ಮಾಡ್ತಾ ಇದ್ರೆ ಅಷ್ಟು ಚೂಟಿ ಹುಡುಗಿ. ಒಂದು ಸಣ್ಣ ಅವಳ್ದು ಹೇಳಬೇಕು ಅಂದರೆ, ಒಂದು ಡಾಬಾ ಫೈಟ್ ಸೀನ್ ಮಾಡ್ತಾ ಇದ್ವಿ. ಇಲ್ಲೊಂದು ಶಾರ್ಟ್ ಇದೆ ಒಂದು ಡಾಬಾ ಸೀನಲ್ಲಿ. ಅಲ್ಲಿ ಸರ್ 3 ಗಂಟೆ ಹೆಚ್ಚು 2:30-3 ಗಂಟೆ ಆಗಿತ್ತು. ನಮ್ಮ ಕೋ ಡೈರೆಕ್ಟರ್ಗೆ ಹೇಳಿದರೆ, ಶ್ರೀ ಸರ್ಗೆ ಹೇಳಿ ನಾನು ಮಲಗಿರ್ತೀನಿ, ಶಾರ್ಟ್ಸ್ ಇದ್ದರೆ ಬಂದು ಎದೊಳಿಸಿ ಮಲಗಿದ್ಲು. ನನಗೆ ಏನಾಗಲಿ ಒಂದು ಎಮೋಷನ್, ಚಿಕ್ಕ ಹುಡುಗಿಲ್ವಾ, ಡಿಸ್ಟರ್ಬ್ ಮಾಡೋದ ಬೇಡವಾ, ಬೇರೆ ಶಾರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೈಟ್, ಸ್ವಲ್ಪ ಎಂಗೇಜಲ್ಲಿ ಹೇಳೋಣ, ಮಲಗಲಿ ಅಂತ ನಾನು. ಶಾರ್ಟ್ಸ್ ಎಲ್ಲ ಮುಗಿದು ಸುಮಾರು ಒಂದು 3:30-4 ಗಂಟೆವರೆಗೂ ತೆಗಿತಾನೆ ಇದ್ವಿ. ಬೇರೆ ಆಪ್ಷನ್ಸ್ ಇಲ್ಲ, ಅವಳನ್ನ ಕರೀಲೇಬೇಕು ಇವಾಗ. ನನಗೆ ಅವಳು ಫ್ರೆಶ್ ಅಪ್ ಆಗಿ ಲೇಟ್ ಆಗುತ್ತಲ್ಲ, ಬಟ್ ನಮ್ಗೆ ಇದಿಲ್ಲ, ಮಾಡಲೇಬೇಕು. ನಮ್ಮ ವಿಜಯ್ ಕೋ ಡೈರೆಕ್ಟರ್ ಇಲ್ಲೇ ಇದ್ದಾನೆ. ಅವನಿಗೆ ಎದುರಿಸಿದಾಗ ವಿತಿನ್ 5 ಮಿನಿಟ್ಸ್ ಕ್ಯಾಮ್ರಾ ಬಂದು ನಿಂತ್ಕೊಂಡು ಕಣ್ಣು ಮುಚ್ಕೊಳ್ಳೋದು, ರಿಲೀಫ್ ಅವೆಲ್ಲ ಸೀನೇ ಇಲ್ಲ. ಅಂದರೆ ಒಬ್ಬ ಡೈರೆಕ್ಟರ್ ಏನು ಗೀಚ್ತಾನೆ ಅದಕ್ಕೆ ಡಬಲ್ ಆಗಿ ಕೊಟ್ಟಿದ್ದಾಳೆ. ನೀವು ನಿಜವಾಗಿ ನೋಡ್ತೀರಾ, ಕನ್ನಡದ ಬೇಬಿ ಶಮ್ಮಿಲ್ ಆಗಲಿ ಯಾವುದೇ ಡೌಟ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಮುಂದಕ್ಕೆ ಫ್ಯೂಚರ್ಗೆ ಒಳ್ಳೆಯದಾಗಲಿ ಧನ್ವಿ ನಿನಗೆ. ಸೊ ಫೈನಲಿ ಅಶೋಕ್ ಸರ್, ನಮ್ಮ ಸಿಸ್ಟರ್ ಸಮನಾದ ಸೀತಮ್ಮ ಬಗ್ಗೆ ಹೇಳಬೇಕು.
ಅವರು ಈಗ ಮುಂಬರುವ ಸಿನಿಮಾ ಪಾರ್ಥಮ್ ಪ್ರಪಂಚ ಅಂತ ಸಿನಿಮಾ ಮಾಡ್ತಿದ್ದಾರೆ ಸೋಲೋ ಪ್ರೊಡ್ಯೂಸರ್ ಆಗಿ. ನಮ್ಮ ಸಿನಿಮಾದಲ್ಲಿ ನಟಿಯಾಗಿ ಕೆಲಸ ಮಾಡಿದ್ರು ಕೂಡ ಒಬ್ಬ ಕೋ ಡೈರೆಕ್ಟರ್, ಒಬ್ಬ ವೆಲ್ ವಿಷರ್, ಒಬ್ಬ ಸಿಸ್ಟರ್ ಆಗಿ ಬಿಸ್ನೆಸ್ ಕಾರ್ಯದಲ್ಲೂ ಅಷ್ಟೇ ಹಿಂಗೆ ಮಾಡೋಣ ಅಂತ ಇವತ್ತು ಕೂಡ ಬೆನ್ನೆಲುಬಾಗಿದ್ದಾರೆ. ಸೀತಮ್ಮ ಇಸ್ ವೆರಿ ಎಮೋಷನಲ್ಸ್. ನಿಮಗೆ ಕಂಡ್ರೆ ನಿಮ್ಮ ಜೊತೆ ಇನ್ನೂ ಟ್ರಾವೆಲ್ ಆಗಬೇಕು ಅಂತ ನನಗೆ ಆಸೆ ಇದೆ ಸೀತಮ್ಮ. ನಿಮ್ಮ ಅದು ಪದಗಳು ಸಾಲಲ್ಲ ಅದಕ್ಕೆ. ನಮ್ಮ ಯೋಗಿ ಆ್ಯಕ್ಚುಲಿ ಸುಮಾರು 4-5 ವರ್ಷ ಅನುಪಮ್ ಖೇರ್ ಬಾಂಬೆಲಿ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಮಾಡಿ ಇವತ್ತು ಪಳಗಿರೋ ನಟ ಆಗಿದ್ದಾರೆ. ಯೋಗಿ ಮುಂಬರೋ ದಿನಗಳಲ್ಲಿ ನಿಜವಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಸಿಗಲಿ, ಅದರಿಂದ 1-4 ಜನ ಮನಸ್ಸಿಗೆ ಗೆಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಫೈನಲಿ ಶಬರಿ. ಸೊ ಶಬರಿ ನೋಡಿದಾಗ ನೀವು ಶಬರಿ ಪಕ್ಕ ಒಂದು ಜೀಪ್ ಇದೆ. ಆ್ಯಕ್ಚುಲಿ ನನಗೆ ಇದು ಕತೆ ಮೇಜರ್ ನನ್ನ ಊಟಕ್ಕೆ ನನ್ನ ಮಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನಿಗೆ 9 ವರ್ಷ. ಚಿಕ್ಕ ವಯಸ್ಸಿಂದ ಕೆಲವ್ರಿಗೆ ಒಂದೊಂದು ಹುಚ್ಚಿರುತ್ತೆ. ಕೆಲವರಿಗೆ ಜೀಪ್ ಕಂಡ್ರೆ ಇಷ್ಟ, ಕೆಲವರಿಗೆ ಡೈನಾಸರ್ ಕಂಡ್ರೆ ಇಷ್ಟ. ನೀವು ಮೋಸ್ಟ್ಲಿ 1980-19 ಎಲ್ಲ ಗೊತ್ತಿರುತ್ತೆ. ಅವಾಗೆಲ್ಲ WWF ಅಂತ ಬರ್ತಾಯಿತ್ತು. ನಾವೆಲ್ಲ ಸ್ಟಿಕ್ಕರ್ ಅಂಟಿಸ್ಕೊತಾ ಇದ್ವಿ. ಹಿಟ್ ಮ್ಯಾನ್ದು ಆಲ್ಕೋಗನ್ನು ಅಲ್ವಾ ಸರ್, ಅದು ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊತಾ ಇದ್ವಿ. ಬಟ್ ಬೆಳೀತಾ ನಮ್ಮ ಜೀವನದಲ್ಲಿ ಮೆಚುರಿಟಿ ಆಗ್ತಾ ಜೀವನದ ಗುರಿ ಬಗ್ಗೆ ಅದು ಮರ್ತು ಬಿಡ್ತೀವಿ. ಬಟ್ ಅದನ್ನು ಹಚ್ಕೊಂಡ್ರೆ ಹೇಗಿರುತ್ತೆ, ಅವ್ನು ಸಾಯೋವರೆಗೂ ಹಚ್ಕೊಂಡ್ರೆ ಹೇಗಿರುತ್ತೆ. ಆ್ಯಕ್ಚುಲಿ ಪ್ರಧಾನ ಪಾತ್ರ ಜೀಪ್ ಕತ್ಕೊಂಡು ಜೀವ ಅಲ್ಲ ಅನ್ನೋದು ಬಿಟ್ಟರೆ ಇಡೀ ಸಿನಿಮಾ ಹೀರೋಗಿಂತ ದೊಡ್ಡದು ಪಾತ್ರ, ಹೀರೋಯಿನ್ಗಿಂತ ದೊಡ್ಡದು, ಎಲ್ಲರಿಗಿಂತ ಒಂದು ಜೀಪ್ ಇಟ್ಕೊಂಡು ಸುತ್ತ ನಡೆಯೋ ಒಂದು ಕತೆ. ಜೀಪ್ ಹೇಗೆ ಬಂತು, ಹೇಗೆ ಬರುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ, ಏನೇನು ಪ್ಲಸ್ ಆಗುತ್ತೆ, ಏನೇನು ಮೈನಸ್ ಆಗುತ್ತೆ. ಈಸ್ ವೆರಿ ಎಮೋಷನ್ಸ್. ಅದು ಒಂದು ಸಾಂಗ್ ಸರ್, ಯಾರೋ ಸಾಂಗ್ ಅಷ್ಟೇ. ಬಟ್ ಅದಕ್ಕೂ ಇದು ಸಂಬಂಧ ಇಲ್ಲ ಸರ್. ಅದು ಹೇಳಿದ್ರೆ ಸರ್, ನನ್ನ ಮಗನಿಗೆ ಡೈನಾಸರ್ ಒಂದು ಇಷ್ಟ. ಅವನಿಗೆ ಇವತ್ತು ವರ್ಷಕ್ಕೊಂದ್ಸಲಿ ಪೇಂಟಿಂಗ್ ಓಡಿಸ್ತಾ ಇರ್ತೀನಿ ಸರ್ ನಾನು. ಎಲ್ಲ ಗೋಡೆ ಮೇಲೆಲ್ಲ ಗೀಚ್ಬಿಟ್ಟಿರ್ತಾನೆ. ಅದನ್ನೇ ನಾನು ದೊಡ್ಡನವರು ಹಚ್ಕೊಂಡು ಹೋದ್ರೆ ಅದು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದೇ ಆ್ಯಕ್ಚುಲಿ ಮೇನ್ ಜೀಪ್. ನೀವು ಕೆಲವು ಟೀಸರ್ ಶಾರ್ಟ್ಸ್ ನೋಡಿರೋದು, ಆ ಜೀಪ್ ಸವರ್ಕೊಂಬರ್ತಾನೆ. ತುಂಬ ದೊಡ್ಡ ಒಂದು ಹಿನ್ನೆಲೆ ಇದೆ ಆ ಜೀಪ್ಗೆ. ಒಂದು ವೆರಿ ಎಮೋಷನ್ಸ್ ಇದೆ. ಖಂಡಿತ ನಿಮ್ಮೊಂದು ಏನೋ ಹೊಸತನ ಡಿಫ್ರೆಂಟಾಗಿ ಏನೋ ಮಾಡ್ಬಿಟ್ಟಿದೆ ಒಂದ್ಸಲ. ಒಂದಂತ ಹೇಳ್ತೀನಿ, ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ ಸರ್. ಆ್ಯಕ್ಚುಲಿ ನನಗೆ ಏನು ಸರ್, ಅದು ಖಂಡಿತ ಸರ್ ನೀವು ಹೇಳಕ್ಕೆ ಕೇಳ್ತೀರ ಅಂತ ಗೊತ್ತು ನನಗೆ. ಮುಂದಿನ ದಿನಗಳಲ್ಲಿ ಅದು ಹೇಳ್ತೀನಿ ಸರ್. ಯಾಕಂದ್ರೆ ಟೀಸರ್ ಸ್ವಲ್ಪ ಚಿಕ್ಕದಾಗಿ ಹಂಚ್ಕೊಳ್ಳೋಣ ಅಂತ. ಅದು ಟ್ರೈಲರಲ್ಲಿ ದಿನ ನಿಮಗೆ ಆ್ಯಕ್ಚುಲಿ ಏನಕ್ಕೆ ಡೈಲಾಗ್ ಹಾಕಿಲ್ಲ ನಾನು ಅಂದರೆ ಕ್ಲೂ ಕೊಡೋದು ಬೇಡ ಅಂತ ಸರ್. ಅದು ಟ್ರೈಲರಲ್ಲಿದೆ ಸರ್. ಟ್ರೈಲರ್ ಹೇಳಿದ್ರೆ ನೀವು ನನಗೆ ಆ ಕ್ವಶನ್ಸೇ ಕೇಳಲ್ಲ ಸರ್. ಎಲ್ಲ ಅದ್ರಲ್ಲಿ ನೀಟಾಗಿದೆ. ಯಾಕಂದರೆ ನಾವೇನೋ ದೊಡ್ಡ ಸ್ಟಾರ್ ಅಕೌಂಟ್ ಮಾಡಿಲ್ಲ ಸರ್. ಹೀರೋದಾಗ ಹೇಳ್ಬೋಣ. ನಾನು ಏನೋ ಮಿಸ್ಗೈಡ್ ಮಾಡಿ ಥಿಯೇಟ್ರಿಗೆ ಬಂದು ಏನೋ ಟೀಸರ್ಲಿ ಹಿಂಗೆಲ್ಲ ಜೀಬೂಮ ಮಾಡಿಬಿಟ್ಟಿದ್ದೀನಿ, ಅದೆಲ್ಲ ಬೇಡ ಸರ್. ಟ್ರೈಲರಲ್ಲಿ ನಾವು ಹಿಂಗೆ ಮಾಡಿದ್ದೀವಪ್ಪ, ಇದು ಕತೆ. ಅವ್ರಿಗೆ ಡಿಫ್ರೆಂಟ್ ಆದರೆ ಬಂದು ನೋಡಿ ಸರ್, ವೆರಿ ಸಿಂಪಲ್. ಅವ್ರಿಗೇನೋ ಯಾಕಂದರೆ ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್ ಸರ್. ಯಾಕಂದ್ರೆ ನೀವೆಲ್ಲ ತುಂಬ ಸೀನಿಯರ್ ಮುರಿತಾ ಇದ್ದಾರೆ. ಒಂದು ಶಾರ್ಟ್ ಸಾಕು ನಿಮಗೆ, ಇದು ಏನು ಕಿಸ್ತುಗುಡ್ಡೆ ಹಾಕಿದ್ದಾರೆ ಇವರೆಲ್ಲ ಟೀಮ್ ಸೇರಿಕೊಂಡು ಅಂತ. ಸೊ ಟ್ರೈಲರ್ ನೋಡೋದ ಗ್ಯಾರಂಟಿ ನೀವು ಕ್ವಶನ್ಸ್ಗೆಲ್ಲ ಆನ್ಸರ್ ಇದೆ ಸರ್. ಸೊ ಫೈನಲಿ ಮಗ ಕುಯ್ತಾ ಇದೀನಿ ನೋಡಿ, ನಿದ್ದೆ ಮಾಡ್ತಾವನು. ಏನು ಮಗ ನೀನು? ಸೊ ಎಲ್ಲ ಹೊಸ, ನನಗೇನೋ ಗೊತ್ತಿಲ್ಲ, ಇದುವರು ಯಾವ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ, ಹಂಗಂತ ನಾನು ನಾನು ದೂಷಿಸ್ತಲ್ಲ. ನನಗೆ ಅಟ್ ಪ್ರೆಸೆಂಟ್ ಕಂಫರ್ಟಬಲ್ ಆಗಿದೆ. ಹೊಸಬ್ರು ನಾನು ಡೈರೆಕ್ಟಾಗಿಂತ ಮುಂಚೆನೂ ಅದೇ ಪ್ಲ್ಯಾನ್ ಮಾಡಿದ್ದೆ, ಹೊಸಬ್ರ ಜೊತೆನೇ ಮಾಡಬೇಕು ಅಂತ. ಹಂಗಂತ ಅವ್ರು ಬಂದರೆ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಸದ್ಯಕ್ಕೆ ನನಗೆ ಹೊಸಬ್ರ ಜೊತೆ ಕಂಫರ್ಟಬಲ್ ಆಗಿದೆ. ಸೊ ಏನೇ ಹೇಳಿದ್ರು ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನನ್ನ ಟೀಮ್ಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀ ಸರ್. ಆಲ್ ದಿ ವೆರಿ ಬೆಸ್ಟ್ ಟು ಯು. ಶಬರಿಯಿಂದ ಮತ್ತೆ ತಾವು ಟ್ರ್ಯಾಕಿಗೆ ಬಂದು